ಹಾಯ್ ಫ್ರೆಂಡ್ಸ್, ಹಿಂದಿನ ಒಂದು ವಿಡಿಯೋದಲ್ಲಿ ಇಂಬ್ಯಾಲೆನ್ಸ್ ಏರಿಯಾ ಅಥವಾ ವೈಡ್ ಏರಿಯಾ ಆದರೆ ಅದೇ ರೀತಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇವೆಲ್ಲ ಮೂರು ಕೂಡ ಒಂದೇ ವರ್ಡು. ಇದನ್ನು ಬೇರೆ ಬೇರೆ ರೀತಿ ಕರೀತಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಇಂಬ್ಯಾಲೆನ್ಸ್ ಏರಿಯಾನ ಮತ್ತು ಅದರಿಂದ ನಮಗೇನು ಪ್ರಯೋಜನ ಅಂತ ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಲಿಕ್ವಿಡಿಟಿ ಅಂದರೆ ಏನು, ಲಿಕ್ವಿಡಿಟಿನ ಯಾವ ರೀತಿ ಗುರುತಿಸೋದು, ಈ ಲಿಕ್ವಿಡಿಟಿಯಿಂದ ಏನು ಪ್ರಯೋಜನ ಮತ್ತು ಇದನ್ನು ಯಾವ ರೀತಿ ಟ್ರೇಡಿಂಗಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋಕ್ಕೆ ಹೋಗೋ ಮುಂಚೆ ವಿಡಿಯೋನ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಲಿಕ್ವಿಡಿಟಿ ಅಂದರೆ ಲಿಕ್ವಿಡಿಟಿ ಇರದೇ ಹೋದರೆ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋದು ಕಷ್ಟ. ಯಾಕಂದರೆ ನೀವು ಬೈ ಮಾಡ್ತಿದ್ದೀರಾ ಅಂದರೆ ಮಾರ್ಕೆಟಲ್ಲಿ ನಿಮ್ಮ ಜೊತೆ ಒಬ್ಬರು ಸೆಲ್ಲರ್ಸ್ ಇರಲೇಬೇಕು. ಹಾಗೆ ನೀವು ಸೆಲ್ ಮಾಡ್ತಿದ್ದೀರಾ ಅಂದರೆ ಮಾರ್ಕೆಟಲ್ಲಿ ಬೈಯರೇ ಬೇಕು. ಯಾವ ರೀತಿ ನೋಡಿ, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ನೋಡಿ. ಮಾರ್ಕೆಟಲ್ಲಿ ನೋಡಿ, ಈ ಲೆವೆಲಲ್ಲಿ ಸೆಲ್ ಮಾಡ್ತೀರಾ ಅಂದರೆ ಮಾರ್ಕೆಟ್ ಇಲ್ಲಿರುತ್ತೆ ಈಗ. ಸೊ ಇಲ್ಲಿರುವಂಥ ಮಾರ್ಕೆಟು ಈ ಲೆವೆಲ್ಗೆ ಹೋಗಿ ನೀವು ಸೆಲ್ ಮಾಡಬೇಕಂತ ಇಷ್ಟಪಡ್ತೀರ. ಅವಾಗ ನಿಮಗೇನು ಬೇಕು? ಲಿಕ್ವಿಡಿಟಿ ಬೇಕು. ಈ ಲಿಕ್ವಿಡಿಟಿ ಯಾರು ಹೇಳಿ? ಬೈ ಮಾಡೋರು ಬೇಕು ನಿಮಗೀಗ. ಈ ರೀತಿ ಬೈ ಮಾಡೋರು ನಿಮಗೆ ಬೇಕು. ಆವಾಗ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ನೀವು ಇಲ್ಲಿ ಸೆಲ್ ಮಾಡ್ಬೋದು. ಸೊ ನಿಮ್ಮ ಮಾರ್ಕೆಟ್ ಇಲ್ಲಿ ಬರದೇ ಹೋದರೆ ನೀವು ಹೇಗೆ ಸೆಲ್ ಮಾಡ್ತೀರಾ ಹೇಳಿ? ಮಾರ್ಕೆಟ್ ಇಲ್ಲೇ ಈ ರೀತಿ ಸೆಲ್ ಆಗ್ತಾನೆ ಹೋದರೆ ನೀವು ಇಲ್ಲಿ ಸೆಲ್ ಮಾಡ್ಬೇಕು ಅಂತೀರ. ಬಟ್ ನಿಮಗೆ ಬೈಯರ್ಸ್ ಬೇಕಲ್ವ? ಅದೇ ರೀತಿ ಇದಕ್ಕೆ ಲಿಕ್ವಿಡಿಟಿ ಅಂತ ಕರೀತಾರೆ. ಹಾಗೆ ನೀವು ಮಾರ್ಕೆಟಲ್ಲಿ ಇಲ್ಲಿ ಬೈ ಮಾಡ್ಬೇಕಂತೀರ, ಮಾರ್ಕೆಟ್ ಇಲ್ಲಿರುತ್ತೆ, ಹಾಗೆ ಈ ರೀತಿ ಮೇಲೆ ಹೋಗುತ್ತಿರುತ್ತೆ. ಆದರೆ ನಿಮ್ಗೆ ಸೆಲ್ಲರ್ಸ್ ಬೇಕಲ್ವ? ಇಲ್ಲಿ ಈ ರೀತಿ ಸೆಲ್ಲರ್ಸ್ ಬಂದರೆ ನೀವು ಅನ್ಕೊಂಡ್ ಪ್ರೈಸಲ್ಲಿ ಲೆವೆಲಲ್ಲಿ ರೀಚ್ ಆಗುತ್ತೆ. ಆವಾಗ ನೀವೇನು ಮಾಡ್ಬೋದು? ಈ ಲೆವೆಲ್ಗೆ ಬಂದಾಗ ಬೈ ಮಾಡ್ಬೋದು. ಇದಕ್ಕೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ಲಿಕ್ವಿಡಿಟಿ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಬೈಯರ್ಸ್ ಹಾಗೆ ಸೆಲ್ಲರ್ಸ್. ಬೈಯರ್ಸ್ ಹತ್ರ ಮತ್ತು ಸೆಲ್ಲರ್ಸ್ ಹತ್ರ ಏನಿರುತ್ತೆ? ಹಣ ಇರುತ್ತೆ. ಹಣದಿಂದ ಏನು ಮಾಡ್ತಾರೆ? ಈ ಒಂದು ಇನ್ಸ್ಟ್ರೂಮೆಂಟ್ USD CAD ಅನ್ನೋ ಇನ್ಸ್ಟ್ರೂಮೆಂಟ್ನ ಬೈ ಮತ್ತು ಸೆಲ್ ಮಾಡಿ ಕೊಂಡ್ಕೊಂಡು ಕ್ಯಾಶ್ನ ಏನು ಮಾಡ್ತಾರೆ? ಮಾರ್ಕೆಟಲ್ಲಿ ಬಿಡ್ತಾರೆ. ಇದಕ್ಕೆ ಲಿಕ್ವಿಡಿಟಿ ಅಂತ ಕರಿತೀವಿ. ಕ್ಯಾಶ್ ಏನಿರುತ್ತಲ್ಲ, ಲಿಕ್ವಿಡ್ ಕ್ಯಾಶ್ ಅಂತ ಕರಿತೀವಿ. ಲಿಕ್ವಿಡ್ ಕ್ಯಾಶ್ ಅಂದರೆ ಇದೊಂದು ಕರೆನ್ಸಿ, ವ್ಯಾಲ್ಯೂ ಕರೆನ್ಸಿ. ಇದನ್ನು ನಾವು ಹಣಕ್ಕೆ ಬೈ ಮಾಡ್ತೀವಲ್ಲ, ಅದಕ್ಕೆ ಲಿಕ್ವಿಡ್ ಕ್ಯಾಶ್ ಅಂತ ಕರೀತಾರೆ. ಲಿಕ್ವಿಡ್ ಅಂದರೆ ಪೂರ ಟ್ರೇಡರ್ಸ್ ಅಂತ ಅರ್ಥ. ಟ್ರೇಡರ್ಸ್ ಹತ್ರ ಏನಿರುತ್ತೆ? ಅಮೌಂಟ್ ಇರುತ್ತೆ. ಆ ಅಮೌಂಟಿಂದ ಈ USD CADನ ಬೈ ಹಾಗೆ ಸೆಲ್ ಮಾಡೋದ್ರಿಂದ ಮಾರ್ಕೆಟಲ್ಲಿ ಏನಾಗುತ್ತೆ? ಹಣ ಹರಿದಾಡುತ್ತೆ. ಅದಕ್ಕೆ ನಾವು ಲಿಕ್ವಿಡಿಟಿ ಅಂತ ಅಂತೀವಿ. ಸೊ ಲಿಕ್ವಿಡಿಟಿನ ನೀವು ಪ್ರಯೋಜನ ತಿಳ್ಕೊಂಡ್ರಿ. ಯಾಕೆ ಬೇಕು ಲಿಕ್ವಿಡಿಟಿ ಅಂತ ನಿಮ್ಗೆ ಗೊತ್ತಾಯಿತು. ಲಿಕ್ವಿಡಿಟಿ ನೋಡಿ, ಲಿಕ್ವಿಡಿಟಿನ ಏನು ಮಾಡ್ತಾರೆ? ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ ಇರ್ತಾರಲ್ಲ, ಅವರು ಯಾವಾಗಲೂ ಸ್ಟಾಪ್ ಅಂಡ್ ಮಾಡ್ತಾ ಇರ್ತಾರೆ. ನೋಡಿ, ಸ್ಟಾಪ್ ಅಂಟ್ನ ಯಾವ ರೀತಿ ಮಾಡ್ತಾರೆ? ಈ ರೀತಿ ಒಂದು ಕನ್ಸಾಲ್ಡೇಟ್ನ ಕ್ರಿಯೇಟ್ ಮಾಡ್ತಾರೆ. ಫಸ್ಟ್ ಅಕ್ಯುಮುಲೇಟ್ ಮಾಡ್ತಾರೆ ಪೊಸಿಷನ್ಗಳನ್ನ. ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತಾರೆ ನಿಮಗೆ ಬೈ ಹಾಗೆ ಸೆಲ್ ಮಾಡೋಕ್ಕೆ. ಈ ರೀತಿ ಯಾಕಂದರೆ ಅವ್ರು ಈ ರೀತಿ ಯಾಕೆ ಮಾಡ್ತಾರೆ ಅಂದರೆ, ಅವ್ರಿಗೆ ನೋಡಿ 1,000 ಕ್ವಾಂಟಿಟಿನ ಬೈ ಮಾಡೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಈ ಒಂದು ಲೆವೆಲಲ್ಲಿ ಅವ್ರಿಗೆ ಯಾರೂ ಸೆಲ್ಲರ್ಸ್ಗಳೇ ಏನು ಮಾಡ್ತಾರಲ್ಲ, ಕಾಣ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ? ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಅವರು 1,000 ಕ್ವಾಂಟಿಟಿ ಎಲ್ಲಿ ಸಿಗ್ತಾವೆ ಅಂದರೆ ಇಲ್ಲಿ ಸಿಗ್ತವೆ. ಅಂದರೆ ಇಲ್ಲಿ 1,000 ಕ್ವಾಂಟಿಟಿ ಸೆಲ್ ಮಾಡೋರು ಬೇಕಾಗಿದ್ದಾರೆ ಅವ್ರಿಗೆ. ಅದಕ್ಕೆ ಏನು ಮಾಡ್ತಾರೆ? ಬೈಯು ಹಾಗೆ ಸೆಲ್ಲು ಈ ರೀತಿ ಮಾಡಿಸ್ತಾ ಇರ್ತಾರೆ. ಈ ರೀತಿ ಅಂದರೆ ನಿಮಗೊಂದು ಕರೆಕ್ಟ್ ಕಾನ್ಫಿಡೆಂಟ್ ಕೊಡ್ತಾರೆ. ಈ ರೀತಿ ಮಾರ್ಕೆಟ್ ಈ ರೀತಿ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ನಿಮಗೊಂದು ಕಾನ್ಫಿಡೆಂಟ್, ಅಂದರೆ ನೀವು ಇಲ್ಲಿ ಬಂದರೆ ಸೆಲ್ ಮಾಡಬೇಕು, ಇಲ್ಲಿ ಬಂದರೆ ಬೈ ಮಾಡಬೇಕು. ಈ ರೀತಿ ಒಂದು ಕಾನ್ಫಿಡೆನ್ಸ್ನ ಕೊಡ್ತಾರೆ. ಈ ಒಂದು ಕಾನ್ಫಿಡೆನ್ಸಲ್ಲಿ ಏನು ಮಾಡ್ತಾರೆ? ಸ್ಟಾಪ್ ಅಂಟ್ನ ಮಾಡ್ತಾ ಇರ್ತಾರೆ. ನೀವು ಇಲ್ಲಿ ಇಟ್ಟಿರ್ತೀರಲ್ಲ, ಇಲ್ಲಿ ಸೆಲ್ ಮಾಡಿ ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಟಿರ್ತೀರ. ನೆಕ್ಸ್ಟ್ ಇಲ್ಲಿ ಏನು ಮಾಡುತ್ತೆ? ಒಂದು ಪಿನ್ ಸ್ವಿಚ್ ಬರುತ್ತೆ. ಅಂದರೆ ಒಂದು ಕ್ಯಾಂಡಲ್ ಸ್ಟಿಕ್ ಮೇಲೆ ಹೋಗಿ ಮತ್ತೆ ಕೆಳಗಡೆ ಕ್ಲೋಸ್ ಆಗುತ್ತೆ. ಆ ಪಿನ್, ಆ ವಿಕ್ ಇರುತ್ತಲ್ಲ, ಹೈ ವಿಕ್ಕು, ಅದು ನಿಮ್ಮ ಸ್ಟಾಪ್ ಲಾಸ್ಗಳನ್ನ ತೆಗೆದಿರ್ತದೆ. ಸ್ಟಾಪ್ ಲಾಸ್ಗಳನ್ನ ಏನು ಮಾಡ್ತಾರೆ? ಟೇಕ್ಔಟ್ ಮಾಡುತ್ತೆ. ನೆಕ್ಸ್ಟ್ ಕೆಳಗಡೆ ಇರುತ್ತೆ. ಅದೇ ರೀತಿ ನಿಮಗೆ ವಾತಾವರಣ ಈ ರೀತಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಇಲ್ಲಿ ಬಂದಾಗ ಬೈ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಕೂಡ ಏನು ಮಾಡ್ತಾರೆ? ಸ್ಟಾಪ್ ಲಾಸ್ಗಳನ್ನ ಸ್ವಲ್ಪ ಸ್ಟಾಪ್ ಲಾಸ್ಗಳನ್ನ ತೆಗಿತಿರ್ತಾರೆ ಮತ್ತು ಮೇಲೆ ಹೋಗ್ತಾ ಇರುತ್ತೆ. ನಿಮಗೆ ಈ ರೀತಿ ಹೋಗೋದ್ರಿಂದ ನಿಮ್ಮ ಎಕ್ಸಾಕ್ಟ್ಮೆಂಟಲ್ಲಿ ಏನು ಮಾಡ್ತೀರ ಅಂದರೆ ಮಾರ್ಕೆಟ್
ಕ್ವಿಕ್ಕಾಗಿ ಮೇಲೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಬೈ ಮಾಡ್ತೀರಾ, ಹಾಗೆ ಸ್ಟಾಪ್ ಲಾಸ್ನ ಇಲ್ಲಿ ಇಡ್ತೀರಾ. ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಇದನ್ನು ಬ್ರೇಕ್ ಮಾಡಿಬಿಡ್ತಾರೆ. ಸ್ವಲ್ಪ ಇಲ್ಲಿ ಏನು ಮಾಡ್ತಾರೆ, ಬೈನ ಮಾಡಿಸ್ತಾರೆ. ಫಸ್ಟ್ ಬ್ರೇಕ್ ಆಗೋಕ್ಕಿಂತ ಮುಂಚೆ ಇಷ್ಟು ಬೈ ಮಾಡಿಸ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಈ ರೀತಿ ಸ್ಟಾಪ್ ಲಾಸ್ಗಳನ್ನ ಹಂಟ್ ಮಾಡಿ ಇಲ್ಲಿ 1000 ಕ್ವಾಂಟಿಟಿ ಏನು ಮಾಡ್ತಾರೆ, ಸೆಲ್ ಮಾಡಿರ್ತಾರಲ್ಲ, ಈ 1000 ಕ್ವಾಂಟಿಟಿನಿ ಇಲ್ಲಿ ಬೈ ಮಾಡ್ತಾರೆ. ಈ ರೀತಿ ಆ್ಯಕ್ಚುಯಲ್ ಮೂವ್ ಇಲ್ಲಿಂದ ಸ್ಟಾರ್ಟ್ ಆಗೋದು. ಆ್ಯಕ್ಚುಯಲ್ ಮೂವ್ ಇದಾಗಿರೋಲ್ಲ, ಇಲ್ಲಿಂದ ಏನು ಬೈ ಆಗುತ್ತಲ್ಲ ಈ ರೀತಿ ಒಂದು ಬೈ ಮಾಡ್ತಾರೆ. ಇದೇನಾಗಿರುತ್ತೆ, ಸ್ಟಾಪ್ ಲಾಸ್ಗಳನ್ನ ಹಂಟ್ ಮಾಡೋದು ಅನಿವಾರ್ಯ ಆಗಿರುತ್ತೆ. ಯಾಕಂದರೆ ಲಿಕ್ವಿಡಿಟಿ ಬೇಕಾಗಿರುತ್ತೆ. ಅವ್ರಿಗೆ ಬೈ ಮಾಡೋಕ್ಕೂ ಇಷ್ಟಪಡ್ತಿದ್ದಾರೆ, ಅವ್ರಿಗೆ ಸೆಲ್ಲರ್ಸ್ ಬೇಕಾಗೋದ್ರಿಂದ ಯಾರೂ ಸೆಲ್ಲರ್ಸ್ ಇರದೇ ಕಾರಣ ಏನು ಮಾಡ್ತಾರೆ, ಅವರೇ ಒಂದು ಈ ರೀತಿ ವಾತಾವರಣ ನಿಮಗೆ ಕ್ರಿಯೇಟ್ ಮಾಡಿಕೊಡ್ತಾರೆ. ಅವಾಗ ನೀವಿಲ್ಲಿ ಟ್ರ್ಯಾಪ್ ಆಗ್ತೀರ. ಟ್ರ್ಯಾಪ್ ಟ್ರೇಡರ್ಸ್ ಅಂತ ಕರಿತೀವಿ. ಟ್ರ್ಯಾಪ್ ಆಗೋದ್ರಿಂದ ಈ ರೀತಿ ಮಾರ್ಕೆಟ್ ಸ್ಟಾಪ್ ಲಾಸ್ಗಳನ್ನ ಹಂಟ್ ಮಾಡ್ತಾ ಇರುತ್ತೆ. ಅದು ಇನ್ಸ್ಟಿಟ್ಯೂಷನಲ್ ಲೆವೆಲಲ್ಲಿ ಟ್ರೇಡ್ ಏನು ಮಾಡ್ತಿರ್ತಾರಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಗಳು, ಅವ್ರಿಗೆ ಅನಿವಾರ್ಯ ಆಗಿರುತ್ತೆ ಈ ರೀತಿ ಒಂದು ಲಿಕ್ವಿಡಿಟಿ ಬೇಕಾಗೋದ್ರಿಂದ. ಸೊ ಇದು ಪ್ಯಾರೆಕ್ಸಲ್ಲಿ ಕಂಟಿನ್ಯೂ ಆಗಿ ನಿಮಗೆ ಇಲ್ಲಿ ಲಿಕ್ವಿಡಿಟಿ ಸಿಗ್ತಾ ಇರುತ್ತೆ. ಬಟ್ ಕೆಲವೊಂದು ಸಲ ಅವ್ರಿಗೆ ಬೇಕಾಗೋ ಸಂದರ್ಭದಲ್ಲಿ ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ನಿಮ್ಮನ್ನು ಸೆಲ್ ಮಾಡಿಸಿ ಅವ್ರು ಬೈ ಮಾಡ್ತಾ ಇರ್ತಾರೆ. ಓಕೆ, ಎಲ್ಲೆಲ್ಲಿ ಲಿಕ್ವಿಡಿಟಿ ಹಂಟ್ ಆಗುತ್ತೆ ನೋಡಿ, ಯಾವ್ಯಾವ ಲಿಕ್ವಿಡಿಟಿ ಯಾವ ರೀತಿ ಗುರುತಿಸೋದಂತ ನೋಡೋಣ. ತೋರಿಸ್ತೀನಿ ನೋಡಿ ನಿಮಗೆ ಲಿಕ್ವಿಡಿಟಿ ಎಷ್ಟು ಲಿಕ್ವಿಡಿಟಿ ಟೈಪ್ ಇರುತ್ತೆ ನೋಡಿ. ಇದೊಂದು ಲೆವೆಲ್ ಅಂತ ತಿಳ್ಕೊಳ್ಳಿ, ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ತಿಳ್ಕೊಳ್ಳಿ. ಮಾರ್ಕೆಟ್ ಇಲ್ಲಿ ಬಂತು, ನೀವೇನು ಮಾಡ್ತೀರಾ, ನೆಕ್ಸ್ಟ್ ಈ ರೀತಿ ಸೆಲ್ ಆಯಿತು. ನೆಕ್ಸ್ಟ್ ನೀವೇನು ಮಾಡ್ತೀರಾ, ಇಲ್ಲಿ ಬಂದಾಗ ಮಾರ್ಕೆಟಲ್ಲಿ ಸೆಲ್ನ ಮಾಡ್ತೀರಾ. ಸೊ ಸೆಲ್ನ ಮಾಡಿ ಇಲ್ಲೇನು ಸೆಲ್ ಮಾಡ್ತೀರಲ್ಲ, ಆರ್ಡ್ರ್ಗಳನ್ನ ಓಪನ್ ಮಾಡ್ಕೋತೀರಲ್ಲ, ಇಲ್ಲಿ ಆರ್ಡ್ರ್ ಓಪನ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ಮ ಸ್ಟಾಪ್ ಲಾಸ್ ಇಲ್ಲೇ ಒಂದು ಸ್ಟಾಪ್ ಲಾಸ್ ಇರುತ್ತೆ, ಒಂದು 10-12 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಸ್ವಲ್ಪ ಸೆಲ್ ಮಾಡ್ತಾರೆ, ನಿಮ್ಮನ್ನು ಸ್ವಲ್ಪ ಆಸೆ ತೋರಿಸುತ್ತಾರೆ, ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ನೀವು ಲಾಂಗ್ ಪೊಸಿಷನ್ ಹೋಲ್ಡ್ ಮಾಡಲಿ ಅಂತ. ಸೊ ಸ್ಕ್ಯಾಲ್ಪರ್ಸ್ ಇದ್ದರೆ ನೀವು ಆಟೋಮೆಟಿಕ್ಕಾಗಿ ಕ್ವಿಕ್ಕಾಗಿ ಎಂಟ್ರಿನ ಎಕ್ಸಿಟ್ ಆಗಿ ಪ್ರಾಫಿಟ್ ಬರ್ತೀರ. ಬಟ್ ಲಾಂಗಲ್ಲಿ ಹೋಲ್ಡ್ ಮಾಡಿರ್ತಾರೆ, ಇಲ್ಲಿವರೆಗೂ ಬರುತ್ತಂತ. ಸೊ ಇದು ಕ್ವಿಕ್ಕಾಗಿ ಮಾಡೋಲ್ಲ, ಕೆಲವೊಂದು ಸಲ ವಾತಾವರಣ ಕ್ರಿಯೇಟ್ ಮಾಡಿ ಈ ರೀತಿ ಹೋಗಿಸ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಬ್ರೇಕ್ ಆಗುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ಈ ರೀತಿ ಸಡನ್ನಾಗಿ ಬ್ರೇಕ್ ಮಾಡಿಸ್ಬಿಡ್ತಾರೆ. ಸೊ ಸಡನ್ನಾಗಿ ಬ್ರೇಕ್ ಮಾಡಿಸೋದ್ರಿಂದ ನೋಡಿ, ಒಂದೊಂದು ಸಲ ಸ್ಟಾಪ್ ಲಾಸ್ ಇಟ್ಟಿರ್ತೀರ ಅಥವಾ ಇಟ್ಟಿರೋದಿಲ್ಲ. ಸ್ಟಾಪ್ ಲಾಸ್ ಇಟ್ಟಿರಲಿಲ್ಲ ಅಂದರೆ ನೀವು ಮಾರ್ಜಿನ್ ಕಾಲಾಗಿ ಟ್ರೇಡಿಂದ ಹೊರಗೆ ಹೋಗ್ತೀರಾ, ಎಕ್ಸಿಟ್ ಆಗಿಬಿಡ್ತೀರಾ. ಮಾರ್ಜಿನ್ ಕಾಲ್ ಆಗುತ್ತೆ ನಿಮಗೆ. ಮಾರ್ಜಿನ್ ಕಾಲ್ ಅಂದರೆ 50% ಲೆವರೇಜ್ನ ಏನು ಯೂಸ್ ಮಾಡಿ ಟ್ರೇಡ್ ಮಾಡ್ತಿರ್ತಾರಲ್ಲ, ನಿಮ್ಮ ವಿರುದ್ಧ ಏನಾದರೂ ಟ್ರೇಡ್ ಹೋದರೆ ಅವಾಗ ಮಾರ್ಜಿನ್ ಕಾಲಾಗಿ ನೀವು ಏನಾದರೂ ಸ್ಟಾಪ್ ಲಾಸ್ ಇಟ್ಟಿದ್ರಿಲ್ಲ ಅಂದರೆ ಅಂದರೆ ಇಟ್ಟಿರೋದಿಲ್ಲ, ಅವಾಗ ಬ್ರೋಕರೇ ಆಟೋಮೆಟಿಕ್ ನಿಮ್ಮ ಆರ್ಡ್ರನ್ನ ಸ್ಕ್ವೇರ್ ಅಪ್ ಮಾಡಿಬಿಡ್ತಾರೆ, ಆರ್ಡ್ರ್ ಕ್ಲೋಸ್ ಮಾಡ್ತಾರೆ. ಇದಕ್ಕೆ ಮಾರ್ಜಿನ್ ಕಾಲ್ ಅಂತ ಕರಿತೀವಿ ನೋಡಿ. ಇಲ್ಲಿ ಇಬ್ಬರು ಟ್ರೇಡರ್ ಏನು ಮಾಡಿರ್ತಾರೆ, ಸೆಲ್ ಮಾಡಿರ್ತಾರೆ, ಒಬ್ಬರು ಬೈ ಮಾಡಿರ್ತಾರೆ, ಒಬ್ಬರು ಸೆಲ್ ಮಾಡಿರ್ತಾರೆ. ಯಾವ ರೀತಿ ನೋಡಿ, ರಿಟೇಲ್ ಟ್ರೇಡರ್ಸ್ಗಳು, ರಿಟೇಲ್ ಅಂತಲ್ಲ ಎಲ್ಲರೂ ಇಲ್ಲಿ ನೋಡಿ, ಒಬ್ಬರು ಸೆಲ್ ಮಾಡಿರ್ತಾರೆ, ಇಲ್ಲಿ ಕೆಳಗಡೆ ಹೋಗುತ್ತಂತ, ಇಲ್ಲಿ ಮೇಲೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಬರ್ತಾರೆ, ಅವ್ರು ಹೇಗೆ ರೀತಿ ನೋಡಿ, ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು ರೆಸಿಸ್ಟೆನ್ಸ್ ಲೈನ್ ಬ್ರೇಕ್ ಆಗುತ್ತೆ ಅಂತ ಏನು ಮಾಡ್ತಾರೆ, ಬೈ ಸ್ಟಾಪ್ ಬೈ ಸ್ಟಾಪ್ ಲಿಕ್ವಿಡಿಟಿ ಅಂತ ಕರೀತಾರೆ. ಬೈ ಸ್ಟಾಪ್ ಅಂದರೆ ಏನು, ಮಾರ್ಕೆಟ್ ಇದನ್ನು ಸಡನ್ನಾಗಿ ಬ್ರೇಕ್ ಮಾಡಿ ಈ ರೀತಿ ಹೋಗುತ್ತೆ ಅಂತ ತಿಳ್ಕೊಳ್ತಾರೆ. ಅವಾಗ ಏನು ಮಾಡ್ತಾರೆ, ಕಂಟಿನ್ಯೂ ಆಗಿ ಮೇಲೆ ಹೋಗುತ್ತೆ, ಈ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಮೇಲೆ ಹೋಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಬೈ ಸ್ಟಾಪ್ ಆರ್ಡ್ರನ್ನ ಇಟ್ಟಿರ್ತಾರೆ. ಅಂದರೆ ಮಾರ್ಕೆಟ್ ಇದನ್ನು ಸಡನ್ನಾಗಿ ಬ್ರೇಕ್ ಆಯ್ತು ಅಂದರೆ ಮೇಲೇ ಹೋಗುತ್ತೆ ಅಂತ ಹೇಳಿ ಬೈ ಸ್ಟಾಪ್ ಅಂತ ಅರ್ಥನೇ ಹೇಳುತ್ತೆ. ಬೈ ಸ್ಟಾಪ್ ಅಂದರೆ ಬೈ ಕಂಟಿನ್ಯೂ ಆಗಿ ಹೋಗುತ್ತೆ, ಸೆಲ್ ಅನ್ನೋದು ಸ್ಟಾಪ್ ಆಗಿ ಬೈ ಅನ್ನೋದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಇಟ್ಟಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರು ಇಲ್ಲಿ ಆರ್ಡ್ರನ್ನ ಬೈ ಸ್ಟಾಪ್ ಲಿಮಿಟ್ ಆರ್ಡ್ರನ್ನ ಓಪನ್ ಮಾಡ್ತಾರೆ. ಮಾರ್ಕೆಟ್ ಏನಿಲ್ಲ, ಸಿಂಪಲ್ಲಾಗಿ ಇದನ್ನು ಟಚ್ ಮಾಡುತ್ತೆ, ಮೇಲೆ ಹೋಗುತ್ತೆ. ಸ್ಟಾಪ್ ಲಾಸ್ ಏನು ಇಟ್ಟಿರ್ತಾರೆ, ಇಲ್ಲಿ ಮೇಲೆ ಇಟ್ಟಿರ್ತಾರೆ, ಅಂದರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಯಾವಾಗಲೂ ಬೈ ಆಗುತ್ತೆ ಅಂದರೆ ಮೇಲೆ ಆರ್ಡ್ರು, ಕೆಳಗಡೆ ಸ್ಟಾಪ್ ಲಾಸು. ಸೆಲ್ ಅಂದರೆ ಇಲ್ಲಿ ನಿಮಗೆ ಸೆಲ್ ಆರ್ಡ್ರ್ ಇರುತ್ತೆ, ಮೇಲೆ ಸ್ಟಾಪ್ ಲಾಸ್ ಇರುತ್ತೆ. ಸಿಂಪಲ್ಲಾಗಿ ಏನು ಮಾಡ್ತಾರೆ, ಅವ್ರಿಗೆ ಆರ್ಡ್ರು ಅಂದರೆ ಸೆಲ್ಲರ್ಸ್ ಬೇಕಾಗೋದ್ರಿಂದ ಮೇಲೆ ಹೋಗ್ತಾರೆ. ಸಿಂಪಲ್ಲಾಗಿ ಏನಿಲ್ಲ, ಆ ಒಂದು ಬೈ ಸ್ಟಾಪ್ ಏನು ಆರ್ಡ್ರ್ ಇರುತ್ತೆ ಅದನ್ನ
ಒಂದು ಸಲ ಪಿನ್ನ ಚುಚ್ಚಿ ಆರ್ಡ್ರನ್ನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ ಸ್ವಲ್ಪ ಮೇಲೆ ಹೋಯ್ತಾರೆ. ನೆಕ್ಸ್ಟ್ ಅಂದರೆ ಇಲ್ಲಿಯೂ ಸ್ಟಾಪ್ ಲಾಸ್ ಅಂದರೆ ಸೆಲ್ ಮಾಡಿದಂಥ ಸ್ಟಾಪ್ ಲಾಸು ಹಂಟ್ ಆಗುತ್ತೆ. ಹಾಗೆ ಬೈ ಸ್ಟಾಪ್ ಏನಿರುತ್ತಲ್ಲ ಆರ್ಡ್ರ್ ಅದು ಓಪನ್ ಆಗಿ ನೆಕ್ಸ್ಟ್ ಡೈರೆಕ್ಟಾಗಿ ಸೆಲ್ ಮಾಡಿಬಿಡ್ತಾರೆ. ಇದಕ್ಕೆ ನೀವು ಪೇಕ್ ಬ್ರೇಕ್ಔಟ್ ಅಂತ ಕೇಳಿರ್ಬೋದು. ಪೇಕ್ ಬ್ರೇಕ್ಔಟ್ ಈ ರೀತಿ ಮಾಡ್ತಾರೆ ನೋಡಿ. ಇದಕ್ಕೆ ಆ್ಯಕ್ಚುಯಲ್ ಪೇಕ್ ಬ್ರೇಕ್ಔಟ್ ಈ ರೀತಿ ಮಾರ್ಕೆಟಲ್ಲಿ ಆಗೋದು. ಈ ರೀತಿ ಮಾಡಿ ಇಲ್ಲಿ ಕೆಳಗಡೆ ಇರುವಂಥ ಸ್ಟಾಪ್ ಲಾಸ್ನ ತೆಗೆದು ಎಲ್ಲ ಟ್ರೇಡರ್ನ ಎಕ್ಸಿಟ್ ಮಾಡಿ ಒಂದು ಕರೆಕ್ಟ್ ಏನಿರುತ್ತೆ ಸಪ್ಲೈ ಏರಿಯಾನ ಅಂದರೆ ಡಿಮ್ಯಾಂಡ್ ಏರಿಯಾನ ಕರೆಕ್ಟಾಗಿ ಟಚ್ ಮಾಡಿ ಅಲ್ಲಿಂದ ಮಾರ್ಕೆಟ್ ಆ್ಯಕ್ಚುಯಲ್ ಮೂವ್ ಕೊಡೋದು ಈ ರೀತಿ ಕೊಡುತ್ತೆ. ಯಾಕಂದರೆ ಅವ್ರ ಆರ್ಡ್ರ್ಗಳು ಈಗ ಫುಲ್ ಆಗ್ತವೆ. ಯಾವಾಗ ಆರ್ಡ್ರ್ಗಳು ಫುಲ್ ಆಗಿ ಹೋಗುತ್ತೆ ಆವಾಗ ಮಾರ್ಕೆಟ್ ಈ ರೀತಿ ಒಂದು ಮೂವ್ ಕೊಡುತ್ತೆ. ಯಾಕಂದರೆ ಈ ರೀತಿ ಮಾಡೋದು ಯಾಕಂದರೆ ಕೆಲವೊಂದು ಸಲ ಸ್ಲಿಪೇಜ್ ಆಗುತ್ತೆ ಮಾರ್ಕೆಟಲ್ಲಿ. ಸ್ಲಿಪೇಜ್ ಅಂದರೆ ಮಾರ್ಕೆಟ್ ಸಡನ್ನಾಗಿ ಸೆಲ್ ಆಗಿಬಿಡುತ್ತೆ. ಅವಾಗ ಅವ್ರಿಗೆ ಇಲ್ಲಿ ಆರ್ಡ್ರ್ ಹಾಕಬೇಕಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಮಾರ್ಕೆಟ್ ಇಲ್ಲಿ ಅವ್ರಿಗೆ ಆರ್ಡ್ರ್ ಹಾಕೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವ್ರದ್ದು ನೋಡಿ ಒಂದು 88 ಪ್ರೈಸ್ ಅಂತ ಇದೆ ನೋಡಿ. ಈಗ ನೋಡಿ ಇಲ್ಲಿ 13.200 ಅಂತ ಏನಿದೆಯಲ್ಲ ಇನ್ಸ್ಟಿಟ್ಯೂಷನಲ್ ಲೆವೆಲ್ಸ್ಗಳು ಇಲ್ಲಿ ಸೆಲ್ ಮಾಡಬೇಕಂತ ಆಸೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿರುತ್ತೆ. ಬಟ್ ಮಾರ್ಕೆಟ್ ಅದನ್ನು ದಾಟಿ ಹೋಗಿಬಿಡುತ್ತೆ. ಅಂದರೆ ಸ್ಪೀಡಲ್ಲಿ ಏನಾಗಿರುತ್ತೆ, ಮಾರ್ಕೆಟ್ ಸ್ಪೀಡಲ್ಲಿ ಇರುವಾಗ ನಿಮಗೆ ಸ್ಲಿಪೇಜ್ ಅಕ್ವೈರ್ ಆಗುತ್ತೆ. ಸ್ಲಿಪೇಜ್ ಅಂದರೆ ನೀವು ಇಲ್ಲಿ ಸೆಲ್ ಮಾಡ್ಬೇಕಂತಿರ್ತೀರ, ಬಟ್ ಅದು ಮಾರ್ಕೆಟ್ ಸಡನ್ನಾಗಿ ಇಲ್ಲಿ ಹೋಗುತ್ತೆ, ಇಲ್ಲಿ ಸೆಲ್ ಮಾಡಬೇಕಾಗುತ್ತೆ. ಸೊ ಈ ಲೆವೆಲಲ್ಲಿ ಬಟ್ ಅವರು ಇನ್ಸ್ಟಿಟ್ಯೂಷನಲ್ ಏನು ಮಾಡ್ತಾರೆ, ಇಲ್ಲಿ ಸೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಇಲ್ಲಿ ಸೆಲ್ ಮಾಡೋದಿಲ್ಲ. ಸ್ಲಿಪೇಜ್ ಅಕ್ವೈರ್ ಅಂದರೆ ಈ ರೀತಿ ಸ್ಲಿಪೇಜ್ ಆಗುತ್ತೆ. ಬಟ್ ಅವ್ರು ವೇಟ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಬೈ ಮಾಡಿಸ್ತಾ ಹೋಗ್ತಾರೆ. ಕೆಳಗಡೆ ಬಂದು ಈ ರೀತಿ ಬೈ ಮಾಡ್ತಾ ಹೋಗ್ತಾರೆ ಅವರೇ. ಅದ್ರ ಜೊತೆ ನೀವು ಕೂಡ ಇರ್ತೀರ. ಈ ರೀತಿ ಬೈ ಮಾಡ್ತಾ ಹೋಗಿಸಿ ಇಲ್ಲೇ ಲಿಕ್ವಿಡಿಟಿನ ತಯಾರು ಮಾಡ್ತಾರೆ. ಈ ರೀತಿ ಒಂದು ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅಂತ ತಿಳ್ಕೊಳ್ಳಿ. ಈ ರೀತಿ ಒಂದು ಟ್ರೆಂಡ್ ಲೈನ್ನ ಕೊಡ್ತಾರೆ ಇಲ್ಲಿ ಬೈ ಮಾಡೋಕೆ ನಿಮಗೆ. ಅವರು ಕೂಡ ಇಲ್ಲಿ ಬೈ ಮಾಡ್ತಾನೆ ಇರ್ತಾರೆ. ಈ ರೀತಿ ಒಂದು ನಿಮ್ಗೆ ಕಾನ್ಫಿಡೆನ್ಸ್ನ ಕೊಡ್ತಾರೆ ಇಲ್ಲಿ ಬೈ ಮಾಡ್ಬೋದು ಅಂತ. ಇಲ್ಲಿ ಬೈ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಏನು ಬರುತ್ತಲ್ಲ ಮಾರ್ಕೆಟ್, ಇದನ್ನು ಒಂದು ಸ್ವಲ್ಪ ಮೇಲೆ ಹೋಗಿ ಸೆಲ್ ಆಗೋಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಅವ್ರಿಗೆ ಆರ್ಡ್ರ್ ಇಲ್ಲಿ ಫುಲ್ಫಿಲ್ ಆದು ಅಂದರೆ ಈ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಲೆವೆಲಲ್ಲಿ ಬಂತು ಮಾರ್ಕೆಟು, ಆವಾಗ ಸೆಲ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ನೀವು ಬೈ ಮಾಡಿರ್ತೀರಲ್ಲ, ಇಲ್ಲಿ ಸೆಲ್ ಮಾಡೋಕ್ಕೆ ಬೇಕಾಗಿರ್ತಾರೆ. ಸೊ ಬೈಯರ್ಸ್ನ ಈ ರೀತಿ ಅಕ್ಯುಮುಲೇಟ್ ಮಾಡ್ತಾ ತಮ್ಮ ಪೊಸಿಷನ್ಗೆ ಬಂದ ತಕ್ಷಣವೇ ಸೆಲ್ ಮಾಡ್ತಾರೆ. ಸೊ ರಿಟೇಲ್ ಟ್ರೇಡರ್ಸ್ ಅಷ್ಟೇ ಟ್ರ್ಯಾಪ್ ಆಗಬೇಕಾಗಿಲ್ಲ. ದೊಡ್ಡ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ ಕೂಡ ಟ್ರ್ಯಾಪ್ ಆಗ್ತಾರೆ. ಯಾಕಂದರೆ ಕೆಲವೊಂದು ಸಲ ಇದು ಮಾರ್ಕೆಟಲ್ಲಿ ಏನಾಗುತ್ತೆ, ಇನ್ಸ್ಟಿಟ್ಯೂಷನಲ್ ಜೊತೆನೇ ಒಂದು ಜಗಳ ಅಂತ ತಿಳ್ಕೊಳ್ಳಿ, ಟ್ರೇಡಿಂಗ್ ಜಗಳ ಅಂತ ತಿಳ್ಕೊಳ್ಳಿ. ಸೊ ಅವ್ರು ನೋಡಿ ಒಂದೊಂದು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಗಳಿಗೆ ಈ ಲೆವೆಲ್ ಫುಲ್ಫಿಲ್ಡ್ ಆಗಬೇಕಾಗಿರುತ್ತೆ, ಈ ಲೆವೆಲ್ ಫುಲ್ಫಿಲ್ಡ್ ಆಗಬೇಕಾಗಿರುತ್ತೆ. ಇಲ್ಲಿ ಫುಲ್ಫಿಲ್ಡ್ ಆಗಬೇಕನ್ನೋ ಅಂಥ ಇನ್ಸ್ಟಿಟ್ಯೂಷನಲ್ಗೆ ಅಷ್ಟು ಅಮೌಂಟ್ ಇವ್ರ ಹತ್ರ ಇರುತ್ತೆ. ಇಲ್ಲಿ ನೋಡಿ 1 ಟ್ರಿಲಿಯನ್ ಮಾರ್ಕೆಟ್ ಸೆಲ್ ಆಗಿದೆ ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ 2 ಟ್ರಿಲಿಯನ್ ಏನು ಮಾಡ್ತಾರೆ, ಬೈ ಮಾಡ್ತಾರೆ, ಇಲ್ಲಿ ಮಟ್ಟ ಹೋಗ್ತಾರೆ. ಹಾಗೆ ಇಲ್ಲೊಂದು ಟ್ರಿಲಿಯನ್ ಸೆಲ್ ಆಯ್ತು ಅಂತ ತಿಳ್ಕೊಳ್ಳಿ, ಇಲ್ಲೊಂದು 3 ಟ್ರಿಲಿಯನ್ ಬೈ ಮಾಡ್ತಾರೆ. ಈ ರೀತಿ ಅಂದರೆ ಬೇರೆ ಟ್ರೇಡರ್ಸ್ ಹತ್ರ ದೊಡ್ಡ ಅಮೌಂಟ್ ಬೇರೆಯೇ ಇರುತ್ತೆ. ನನ್ನ ಕಡೆ 1 ಕೋಟಿ ಇದೆ ಅಂದರೆ ನಿಮ್ಮ ಹತ್ರ 2 ಕೋಟಿ ಇರುತ್ತೆ, ಇನ್ನೊಬ್ಬರ ಹತ್ರ 2 ಕೋಟಿ ಇದೆ ಅಂದರೆ ಇನ್ನೊಬ್ಬರ ಹತ್ರ 10 ಕೋಟಿ ಇರುತ್ತೆ. ಈ ರೀತಿ ಸೊ ಈ ರೀತಿ ಟ್ರ್ಯಾಪ್ ಮಾಡ್ತಾ ಇರ್ತಾರೆ. ನಾವೇ ಸಿಗ್ಬೇಕಂತೇನಿಲ್ಲ, ಕೆಲವೊಂದು ಇನ್ಸ್ಟಿಟ್ಯೂಷನಲ್ ಪ್ಲೇಯರು ಕೂಡ ಸೋಲ್ತಾರೆ, ಅವರು ಕೂಡ ಸೋಲೋದೆ. ಸೊ ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಸೊ ಈ ವಾತಾವರಣ ಅಂದರೆ ಇದು ಎನ್ವೈರ್ಮೆಂಟ್ ಎಲ್ಲೆಲ್ಲಿ ಇರುತ್ತೆ ನೋಡಿ, ಯಾವ್ಯಾವ ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೆ ಫಸ್ಟ್ ನೋಡೋಣ. ಈಕ್ವಲ್ ಹೈ ಅಂದರೆ ಒಂದು ಕ್ಯಾಂಡಲ್ ಸ್ಟಿಕ್ ಇರುತ್ತೆ, ಆ ಕ್ಯಾಂಡಲ್ ಸ್ಟಿಕ್ ಈಕ್ವಲ್ ಹೈ ಇರುತ್ತೆ. ಹಾಗೆ ಈಕ್ವಲ್ ಲೋವ್ಸ್, ಕ್ಯಾಂಡಲ್ ಸ್ಟಿಕ್ನ ಕೆಳಗಿನ ಲೋವ್ಸ್ ಈಕ್ವಲ್ ಲೋ ಮತ್ತು ಈಕ್ವಲ್ ಹೈ, ಇಲ್ಲಿ ಏನಿರುತ್ತೆ ಲಿಕ್ವಿಡಿಟಿ ಇರುತ್ತೆ. ಅಂದರೆ ಇಲ್ಲಿ ಸೆಲ್ ಮಾಡಿರ್ತಾರೆ, ಇಲ್ಲಿ ಬೈ ಮಾಡಿ ಇಲ್ಲೇ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಈ ರೀತಿ ಇರುತ್ತೆ. ನೆಕ್ಸ್ಟ್ ಹಾಗೆ ಏಷ್ಯಾ ಸೆಷನ್ ರೇಂಜ್ ಇರುತ್ತೆ. ಏಷ್ಯಾ ಸೆಷನ್ ರೇಂಜ್ನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ. ನೆಕ್ಸ್ಟು ಡೇ ಹೈ, ಡೇ ಲೋ, ಹಾಗೆ 1 ಡೇ ಹೈ ಆಯಿತಾ. ಹಾಗೆ ವೀಕ್ ಹೈ ಅಂದರೆ ಒಂದು ವೀಕ್ಲಿ ಚಾರ್ಟು, ಅದರ ವೀಕ್ ಲೋ ಹಾಗೆ ವೀಕ್ ಹೈಯಲ್ಲಿ ಲಿಕ್ವಿಡಿಟಿ ಇರುತ್ತೆ. ನೆಕ್ಸ್ಟು ಇಯರ್ ಹೈ, ಪ್ರೀವಿಯಸ್ ಇಯರ್ ಲೋ, ಇದರಲ್ಲಿ ಲಿಕ್ವಿಡಿಟಿ ಇರುತ್ತೆ. ಯಾವ ರೀತಿ ಲಿಕ್ವಿಡಿಟಿ ಇರುತ್ತೆ ಅಂತ ನೋಡೋಣ. ಇದು 4 ಅವರ್ ಚಾರ್ಟು, ಇದನ್ನು 1 ಡೇಗೆ ಸ್ವಿಚ್ ಮಾಡ್ತೀನಿ.
ಸೊ ಏಷ್ಯಾ ಸೆಷನ್ನ ಅದು ಒಂದು ವಿಡಿಯೋನ ಅವತ್ತೇ ನೋಡೋಣ. ನೋಡಿ ಫಸ್ಟು ಈಕ್ವಲ್ ಲೋ ಹಾಗೆ ಈಕ್ವಲ್ ಹೈನ ಇದನ್ನು ಮಾಡೋಣ, ಫೈಂಡ್ ಔಟ್ ಮಾಡಿ ಅಲ್ಲಿ ಲಿಕ್ವಿಡಿಟಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ ಏನಿಲ್ಲ, ಇದೊಂದು ವೀಕ್ ಅಂತ ತಿಳ್ಕೊಳ್ಳಿ, ಮೇಲೆ ಇದೊಂದು ವೀಕ್, ಇದೊಂದು ಕ್ಯಾಂಡಲು, ಅದೇ ರೀತಿ ಇದೊಂದು ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ. ಇದ್ರ ವಿಕ್ ಹೈ ಹಾಗೆ ವಿಕ್ಲು ನೀವೇನು ಮಾಡ್ತೀರಾ, ಇದು ಸಪೋರ್ಟ್ ಅಂತ ಹೇಳಿ, ಸಪೋರ್ಟ್ ಅಂತ ಈಗ ವಿಕ್ಕಲ್ಲೇ ಟ್ರೇಡ್ ಮಾಡೋರು ಎಷ್ಟೋ ಜನ ಇರ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಮಾರ್ಕೆಟ್ ಇಲ್ಲಿ ಬಂದ ತಕ್ಷಣ ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ, ಸ್ಟಾಪ್ ಲಾಸ್ನ ಇದ್ರ ಮೇಲೆ ಹೋಗಿರ್ತಾರೆ. ಯಾಕಂದರೆ ವಿಕ್ ಇನ್ನೂ ಕೂಡ ದಾಟಿಲ್ಲ, ನೆಕ್ಸ್ಟ್ ಇಲ್ಲೇ ಸೆಲ್ ಆಯಿತು, ಆಮೇಲೆ ಇಲ್ಲಿ ಮೇಲೆ ಸೆಲ್ ಮಾಡಿ ಈ ರೀತಿ ಕೆಳಗಡೆ ತಳ್ತಾರೆ. ಇದಕ್ಕೆ ಈಕ್ವಲ್ ಹೈಸ್ ಅಂತ ಕರೀತಾರೆ. ಈ ರೀತಿ ಒಂದು ಈಕ್ವಲ್ ಇದಿರುತ್ತಲ್ಲ, ಇದಕ್ಕೆ ಈಕ್ವಲ್ ಹೈಸ್, ಇದಕ್ಕೆ ಲಿಕ್ವಿಡಿಟಿ ಇರುತ್ತೆ ಇಲ್ಲಿ ಮೇಲೆ. ಬಟ್ ಇದು ಯಾವಾಗ ಫೇಲ್ ಆಗುತ್ತೆ ಅಂದರೆ, ಇದೇನಾದರೂ ಈ ಕರೆಂಟ್ ಪ್ರೈಸ್ ಈ ರೀತಿ ಏನಾದರೂ ದಾಟ್ತಂದರೆ ಇದು ಫೇಲ್, ಇಲ್ಲಿ ಲಿಕ್ವಿಡಿಟಿ ಇರೋದಿಲ್ಲ. ಯಾಕಂದರೆ ಇಲ್ಲಿರುವಂಥ ಸೆಲ್ಗಳನ್ನ ಸೆಲ್ ಮಾಡಿ ಇಲ್ಲೇನು ಸ್ಟಾಪ್ ಲಾಸ್ ಇಟ್ಟಿರ್ತಾರಲ್ಲ, ಈ ಒಂದು ವಿಕ್ಕು ಅದನ್ನು ಟೇಕ್ಔಟ್ ಮಾಡಿ ಈ ರೀತಿ ಕೆಳಗಡೆ ಇಳಿಯುತ್ತೆ. ಈ ರೀತಿ ಎಲ್ಲ ಕೆಳಗಡೆನೇ ಇರಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಲಿಕ್ವಿಡಿಟಿ ಇರುತ್ತೆ ಅಂದರೆ, ಇವೆಲ್ಲ ಲಿಕ್ವಿಡಿಟಿ, ಇದೇನು 3 ಈಕ್ವಲ್ ಹೈಸ್ ಅಂತ ಇದೆ ನೋಡಿ, ಇವೆಲ್ಲ ಲಿಕ್ವಿಡಿಟಿ ಇರ್ತವೆ. ಯಾಕಂದರೆ ಇಲ್ಲಿ ಸೆಲ್ ಮಾಡಿ ಇಲ್ಲೇ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಒಂದು 10 ಪಿಪ್ ಮೇಲೆ. ನೆಕ್ಸ್ಟ್ ಏನು ಮಾಡ್ತು ನೋಡಿ, ಈ ರೆಡ್ ಕ್ಯಾಂಡಲು ಒಂದು ವಿಕ್ ನೋಡಿ, ಈ ವಿಕ್ಕು ಮೇಲೆ ಹೋಗಿ ಎಲ್ಲ ಆರ್ಡ್ರ್ಗಳನ್ನ ಆ್ಯಕ್ಟಿವೇಟ್ ಮಾಡಿ ಇಲ್ಲಿ ಸೆಲ್ ಸ್ಟಾಪ್ ಮೇಲೆ ಕೂತಿರ್ತಾರಲ್ಲ, ಈ ರೀತಿ ಬ್ರೇಕ್ ಆದರೆ ಈ ರೀತಿ ಹೋಗುತ್ತೆ ಅಂತ, ಅವರು ಫೇಲ್ ಆಗ್ತಾರೆ, ನೆಕ್ಸ್ಟ್ ಸೆಲ್ ಮಾಡಿದವರು ಫೇಲ್ ಆಗ್ತಾರೆ. ಈ ರೀತಿ ಮೇಲೆ ಹೋಗಿ ಚೆಕ್ಔಟ್ ಮಾಡಿ ಮಾರ್ಕೆಟ್ ಕೆಳಗಡೆ ಇಳೀತು ನೋಡಿ. ಆ್ಯಕ್ಚುಲ್ ಮೂವಿ ಹೆಂಗೆ ಬಂತು ಮಾರ್ಕೆಟಲ್ಲಿ, ಈ ರೀತಿ ಲಿಕ್ವಿಡಿಟಿ. ನೆಕ್ಸ್ಟ್ ಇಲ್ಲಿರುತ್ತೆ ಲಿಕ್ವಿಡಿಟಿ, ಯಾಕಂದರೆ ಇನ್ನೂ ಕೂಡ ಇದು ಮೇಲೆ ಹೋಗಿಲ್ಲ, ಇಲ್ಲಿ ಸೆಲ್ ಮಾಡಿ ಇಲ್ಲೇ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿತ್ತು ಲಿಕ್ವಿಡಿಟಿ, ಇಲ್ಲೇ ಸ್ಟಾಪ್ ಲಾಸ್ ಮೇಲೆ ಇಟ್ಟಿರ್ತಾರೆ. ನೆಕ್ಸ್ಟ್ ಇದು ಹಂಟ್ ಮಾಡ್ತು, ನೆಕ್ಸ್ಟ್ ಇಲ್ಲಿರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿರುವಂಥ ಈಕ್ವಲ್ ಅಂದರೆ ಇಲ್ಲಿರುವಂಥ ಸ್ಟಾಪ್ ಲಾಸ್ಗಳನ್ನ ಯಾವ ರೀತಿ ಟ್ರಿಗರ್ ಮಾಡ್ತು. ಮಾರ್ಕೆಟಲ್ಲಿ ಇಲ್ಲಿ ಏನಿಲ್ಲ, ಲಿಕ್ವಿಡಿಟಿ ಇಲ್ಲ, ಯಾಕಂದರೆ ಈ ಒಂದು ಕ್ಯಾಂಡಲ್ನ ಪ್ರೀವಿಯಸ್ ಲಿಕ್ವಿಡಿಟಿನ ಟೇಕ್ಔಟ್ ಮಾಡಿದೆ. ನೆಕ್ಸ್ಟು ಇಲ್ಲಿರುವಂಥ ಲಿಕ್ವಿಡಿಟಿನ ಇದು ಟೇಕ್ಔಟ್ ಮಾಡ್ತು. ಓಕೆ, ಇಲ್ಲಿ ಲಿಕ್ವಿಡಿಟಿ ಇರುತ್ತೆ, ಯಾಕಂದರೆ ಇಲ್ಲಿ ಸೆಲ್ ಆಯಿತು, ಇಲ್ಲಿ ಲಿಕ್ವಿಡಿಟಿ ನೋಡಿ, ಇಲ್ಲಿ ಸೆಲ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಇರ್ತಾರೆ. ಬಟ್ ಇದಕ್ಕೆ ಏನಂತಾರೆ, ಈ ರೀತಿ ಒಂದು ಪಿನ್ ಚುಚ್ಚಿ ಬರುತ್ತಲ್ಲ, ಇದಕ್ಕೆ ಸ್ವೆಪ್ಟ್ ಲಿಕ್ವಿಡಿಟಿ ಅಂತ ಕರೀತಾರೆ. ಈ ರೀತಿ ಒಂದು ವಿಕ್ ಏನು ಹೋಗಿ ಈ ರೀತಿ ಕೆಳಗಡೆ ಇಳಿಯುತ್ತೆ, ಇದಕ್ಕೆ ಸ್ವೆಪ್ಟ್ ಲಿಕ್ವಿಡಿಟಿ ಅಂತಾರೆ. ಅದೇ ರೀತಿ ಕ್ಯಾಂಡಲ್ ಏನಾದರೂ ಡೈರೆಕ್ಟಾಗಿ ಇದನ್ನು ಬ್ರೇಕ್ ಮಾಡಿ ಕೆಳಗಡೆ ಇಳಿತಂದರೆ ಲಿಕ್ವಿಡಿಟಿ ಗ್ರ್ಯಾಬ್ ಅಂತ ಕರೀತಾರೆ. ಗ್ರ್ಯಾಬ್ ಅಂದರೆ ಆಯ್ದುಕೊಳ್ಳೋದು ಅಂತ ಅರ್ಥ, ಆಯ್ಕೆ ಅಂದರೆ ಈ ರೀತಿ ತಗೋದಂತ ಅರ್ಥ. ಇವಕ್ಕೆಲ್ಲ ಸ್ವೆಪ್ಟ್ ಲಿಕ್ವಿಡಿಟಿ ಅಂತ ಕರೀತಾರೆ. ನೋಡಿ ವಿಕ್ ಮಾತ್ರ ಈ ಮೇಲೆ ಹೋಗಿ ಬಂದಿದೆ, ಬಟ್ ಕ್ಯಾಂಡಲ್ ಸ್ಟಿಕ್ ಬಾಡಿ ಮೇಲೆ ಹೋಗಿಲ್ಲ, ಇದಕ್ಕೆ ಸ್ವೆಪ್ಟ್ ಲಿಕ್ವಿಡಿಟಿ ಅಂತ ಕರೀತಾರೆ. ಅಕಸ್ಮಾತ್ ಕ್ಯಾಂಡಲ್ ಸ್ಟಿಕ್ನೇ ಮೇಲೆ ಬ್ರೇಕ್ ಮಾಡಿತ್ತಂದರೆ ಲಿಕ್ವಿಡಿಟಿ ಗ್ರ್ಯಾಬ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ ಇದಕ್ಕೆ ನೋಡಿ, ಇಲ್ಲಿ ಈ ವಿಕ್ಕಿಂತ ಹೈ ಇದೆ, ಅಂದರೆ ಪ್ರೀವಿಯಸ್ ಲೋ ಈ ಒಂದು ಕ್ಯಾಂಡಲ್ ಕೆಳಗಿಂತನೂ ಹೈ ಇದೆ. ಇದಕ್ಕೆ ಲಿಕ್ವಿಡಿಟಿ ಅಂತ ಕರೆಯೋದಿಲ್ಲ, ಯಾಕಂದರೆ ಹಿಂದಿನ ಲಿಕ್ವಿಡಿಟಿನೇ ಇದು ತೆಗೆದಿದೆ. ಬಟ್ ಇದಕ್ಕೆ ನಾವು ಲಿಕ್ವಿಡಿಟಿ ಅಂತ ಕರಿಬೋದು. ಇವೇನು ನೋಡಿ ಇಲ್ಲೆಲ್ಲ ಲಿಕ್ವಿಡಿಟಿ ಇರುತ್ತೆ. ನೆಕ್ಸ್ಟ್ ಯಾಕಂದರೆ ಮಾರ್ಕೆಟು ಇಲ್ಲಿ ಬಂದ ತಕ್ಷಣ ಬೈ ಆಗಿ ಇಲ್ಲೇ ಸ್ಟಾಪ್ ಲಾಸ್ ಕೂತಿರ್ತವೆ, ಇಲ್ಲೆಲ್ಲ ಲಿಕ್ವಿಡಿಟಿ ಇದೆ. ನೆಕ್ಸ್ಟು ಇದು ಏನು ಮಾಡ್ತು, ಲಿಕ್ವಿಡಿಟಿನ ತೆಗೀತು. ಸೊ ಈ ರೀತಿ ಈಕ್ವಲ್ ಹೈ ಮತ್ತು ಈಕ್ವಲ್ ಲೋ ಯಾವಾಗಲೂ ಲಿಕ್ವಿಡಿಟಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಲಿಕ್ವಿಡಿಟಿ ಇತ್ತು, ಮಾರ್ಕೆಟ್ ನೋಡಿ ಈ ರೆಡ್ ಕ್ಯಾಂಡಲ್ ಮೇಲೆ ಹೋಗಿದ ತಕ್ಷಣ ಲಿಕ್ವಿಡಿಟಿನ ಹಂಟ್ ಮಾಡಿ, ಅಂದರೆ ನಿಮ್ಮ ಸ್ಟಾಪ್ ಲಾಸ್ಗಳನ್ನ ಹಂಟ್ ಮಾಡಿ ಕೆಳಗಡೆ ಇಳಿತು. ಓಕೆ, ಈ ರೀತಿ ಏನಾಗಿರುತ್ತೆ, ಈಕ್ವಲ್ ಹೈ ಮತ್ತು ಈಕ್ವಲ್ ಲೋ ಯಾವಾಗಲೂ ಲಿಕ್ವಿಡಿಟಿ ಆಗಿ ಕೆಲಸ ಮಾಡುತ್ತೆ. ಅಂದರೆ ಮಾರ್ಕೆಟ್ ಯಾವಾಗಲೂ ಲಿಕ್ವಿಡಿಟಿ ಅಂದರೆ ಮ್ಯಾಗ್ನೆಟ್ ಥರ, ಮಾರ್ಕೆಟ್ ಯಾವಾಗಲೂ ಅದೇ ಒಂದು ಮ್ಯಾಗ್ನೆಟಲ್ಲಿ ಜಗ್ತಾ ಇರುತ್ತೆ, ಅಂದರೆ ಎಳಿತಾ ಇರುತ್ತೆ. ಸೊ ಇಲ್ಲಿ ಲಿಕ್ವಿಡಿಟಿ ಇದೆ ಈ ರೀತಿ. ಸೊ ಇದು ಲಿಕ್ವಿಡಿಟಿ ಅಲ್ಲ, ಯಾಕಂದರೆ ಪ್ರೀವಿಯಸ್ ವಿಕ್ನ ಇದು ಈ ಲೋ ಏನಾಗಿದೆ, ಹಂಟ್ ಆಗಿದೆ, ಅದಕ್ಕೆ ಲಿಕ್ವಿಡಿಟಿ ಅನ್ನಲ್ಲ. ಇಲ್ಲಿದೆ ಲಿಕ್ವಿಡಿಟಿ. ಮಾರ್ಕೆಟ್ ಡೆಫಿನೆಟಾಗಿ ಇಲ್ಲಿ ಏನು ಮಾಡುತ್ತೆ, ಬರುತ್ತೆ. ಯಾವಾಗಲೂ ಇಲ್ಲಿರುವಂಥ ಸಪ್ಲೈ ಏರಿಯಾ ಇದೆ ನೋಡಿ, ಇಲ್ಲಿ ಒಂದು ಸಪ್ಲೈ ಏರಿಯಾ, ಇಲ್ಲಿ ನೋಡಿ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್, ಇಲ್ಲಿ ನೋಡಿ ಯಾವ ರೀತಿ ಅಂದರೆ ವರ್ಕ್ ಆಗುತ್ತೆ. ಈ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್, ಇಲ್ಲಿರುವಂಥ ಸ್ಟ್ರಕ್ಚರ್, ಇಲ್ಲಿದೆ ಸ್ಟ್ರಕ್ಚರ್ನ
ಹಾಗೆ ಇಲ್ಲಿ ಹೈ ಇತ್ತು, ಈ ಹೈನ ಬ್ರೇಕ್ ಮಾಡಿದೆ ಮಾರ್ಕೆಟ್, ಈ ಲೋನ ಬ್ರೇಕ್ ಮಾಡಿ ಈ ರೀತಿ ಕೆಳಗಡೆ ಇಳಿತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ಈ ಆರ್ಡರ್ ಬ್ಲಾಕು ಇಲ್ಲಿ ನೋಡಿ ಇಂಬ್ಯಾಲೆನ್ಸ್ ಅಂತ ಹೇಳಿದೆ ನಿಮಗೆ. ಇಂಬ್ಯಾಲೆನ್ಸ್ ನೋಡಿ ಮಾರ್ಕೆಟಲ್ಲಿ ಇಷ್ಟೆಲ್ಲ ಇಂಬ್ಯಾಲೆನ್ಸ್ ಇತ್ತು, ಮಾರ್ಕೆಟ್ ಈಗ ಫುಲ್ಫಿಲ್ ಮಾಡಿದೆ. ಫುಲ್ಫಿಲ್ ಮಾಡಿದ ತಕ್ಷಣ ಲಿಕ್ವಿಡಿಟಿನ ನೋಡ್ತಾ ಇರುತ್ತೆ ಮಾರ್ಕೆಟ್. ನೋಡಿ ಮೇಲೆ ಹೋಗುವಾಗ ಇಲ್ಲೆಲ್ಲ ಲಿಕ್ವಿಡಿಟಿನ ತೆಗೆದಿದೆ ನೋಡಿ, ಇಲ್ಲಿರುವಂಥ ಲಿಕ್ವಿಡಿಟಿನೂ ತೆಗಿತು, ಇಲ್ಲಿರುವಂಥ ಲಿಕ್ವಿಡಿಟಿನೂ ತೆಗಿತು, ಇಲ್ಲೊಂದು ಸ್ವಲ್ಪ ಲಿಕ್ವಿಡಿಟಿ ಇದೆ, ಇಲ್ಲೊಂದು ಸ್ವಲ್ಪ ಲಿಕ್ವಿಡಿಟಿ ಉಳಿಸಿದೆ. ಯಾಕಂದರೆ ಮಾರ್ಕೆಟ್ ಇದನ್ನು ಲಿಕ್ವಿಡಿಟಿ ತೆಗಿತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಲ್ರೆಡಿ ನೋಡಿ ಆರ್ಡರ್ ಬ್ಲಾಕ್ನ ಪ್ರೈಸ್ನ ಏನಾಗಿದೆ, ಆರ್ಡರ್ ಬ್ಲಾಕ್ನ ರೀಚ್ ಆಗಿ ಎಷ್ಟೋ ಲಿಕ್ವಿಡಿಟಿನ ತೆಗೆದಿದೆ. ನೆಕ್ಸ್ಟ್ ಸ್ವಲ್ಪ ಫಂಡಮೆಂಟಲ್ ಏನಾದರೂ ಚೇಂಜ್ ಆದರೆ ಸ್ವಲ್ಪ USD ಬೈ ಆಗಿ ನೆಕ್ಸ್ಟ್ ಈ ಲಿಕ್ವಿಡಿಟಿನ ಹಂಟ್ ಮಾಡಿ ನೋಡಿ ಟ್ರೆಂಡ್ ಲೈನ್ ಲಿಕ್ವಿಡಿಟಿನ ಕೂಡ ಕೊಟ್ಟಿದೆ ನೋಡಿ. ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅಂತ ಏನಂತ ಹೇಳ್ತೀನಿ. ಸೊ ಈ ರೀತಿ ಕೂಡ ಲಿಕ್ವಿಡಿಟಿನ ಇಲ್ಲಿ ಹಂಟ್ ಮಾಡಿ ನೆಕ್ಸ್ಟ್ ಆ್ಯಕ್ಚುಲ್ಮು ಈ ಲಿಕ್ವಿಡಿಟಿನ ಎಲ್ಲ ಹಂಟ್ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ಲಿಕ್ವಿಡಿಟಿ ಉಳಿಸಿ ಬಂದಿದೆ ಮಾರ್ಕೆಟ್. ಈ ಒಂದು ಸ್ಟಾಪ್ ಲಾಸ್ಗಳನ್ನ ತೆಗಿದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಸೊ ಇಲ್ಲಿಲ್ಲ, ಇಲ್ಲೊಂದು ಸ್ವಲ್ಪ ಲಿಕ್ವಿಡಿಟಿ ಇದೆ ಈ ರೀತಿ. ಸೊ ಈ ರೀತಿ ನೀವು ಲಿಕ್ವಿಡಿಟಿನ ಗುರುತಿಸಬೇಕು. ನೆಕ್ಸ್ಟ್ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗಿ ಈ ರೀತಿ ಕೆಳಗಡೆ ಹೋಗೋಕ್ಕೆ ಶುರು ಮಾಡುತ್ತೆ. ಆ್ಯಕ್ಚುಲ್ ಮೂವ್ ನೋಡಿ ಇಲ್ಲಿವರೆಗೂ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಇಲ್ಲೊಂದು ಸ್ವಲ್ಪ ಏನಿದೆ ಇಂಬ್ಯಾಲೆನ್ಸ್ ಇದೆ, ಇಲ್ಲಿವರೆಗೂ ಮಾರ್ಕೆಟ್ ಬರುತ್ತೆ. ಇಲ್ಲಿವರೆಗೂ ಬರಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಲಿಕ್ವಿಡಿಟಿನ ಏನು ರೆಸ್ಟ್ ಮಾಡಿ ಬಂದಿದೆ ಆ ಲಿಕ್ವಿಡಿಟಿನ ಎಲ್ಲ ಹಂಟ್ ಮಾಡ್ತಾ ಬರುತ್ತೆ. ನೀವು ಇಲ್ಲಿ ಬೈ ಮಾಡ್ತೀರಾ, ನೆಕ್ಸ್ಟ್ ಮಾರ್ಕೆಟ್ ಸ್ವಲ್ಪ ಬೈ ಆಗಿ ಅದನ್ನು ಹಂಟ್ ಮಾಡುತ್ತೆ. ಇಲ್ಲಿ ಬೈ ಮಾಡ್ತೀರಾ, ನೆಕ್ಸ್ಟ್ ಅದನ್ನು ಹಂಟ್ ಮಾಡಿ ಮೇಲೆ ಹೋಗಿ ಸ್ವಲ್ಪ ಕೆಳಗಡೆ ಇಳಿತೆ. ನೆಕ್ಸ್ಟ್ ಇಲ್ಲಿ ಬೈ ಮಾಡ್ತೀರಾ ಸಪೋರ್ಟ್ ಅಂತ, ನೆಕ್ಸ್ಟ್ ಸ್ವಲ್ಪ ಮೇಲೆ ಹೋಗುತ್ತೆ, ಆಮೇಲೆ ಕೆಳಗಡೆ ಇಳಿತಾ ಹೋಗಿ ಆ್ಯಕ್ಚುಯಲ್ ಮೂವ್ ಇಲ್ಲಿಂದ ಸಿಗುತ್ತೆ. ಸೊ ಇಷ್ಟು ನೀವು ಏನು ಮಾಡ್ಬೋದು ನೋಡಿ, ಇಲ್ಲಿ ಎಷ್ಟು ಸಿಗುತ್ತೆ, ಇಲ್ಲೇನಾದರೂ ಇಲ್ಲೇನಾದರೂ ಸೆಲ್ ಮಾಡಿ ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಟರೆ ನೋಡಿ 4% ಮಾಡ್ಬೋದು. ಅಂದರೆ 561 ಪಿಪ್ ನೀವು ಇಲ್ಲಿ ಪಿಪ್ನ ಕ್ಯಾಚ್ ಮಾಡ್ಕೋಬೋದು ಈ ಒಂದು ಟ್ರೇಡಲ್ಲಿ. ಗೊತ್ತಾಯಿತು ಅಂತ ತಿಳ್ಕೊತೀನಿ. ಈಕ್ವಲ್ ಹೈ ಮತ್ತು ಈಕ್ವಲ್ ಲೋ ಬಗ್ಗೆ ಈ ರೀತಿ ಒಂದು ಲಿಕ್ವಿಡಿಟಿ ಇರುತ್ತೆ. ಸೊ ಇಲ್ಲೆಲ್ಲ ಲಿಕ್ವಿಡಿಟಿ ಇತ್ತು, ಮಾರ್ಕೆಟ್ ಯಾವ ರೀತಿ ಹಂಟ್ ಮಾಡ್ತು ನೋಡಿ. ಈಕ್ವಲ್ ಹೈ ಇತ್ತು, ಈಕ್ವಲ್ ಹೈ ಅಂದರೆ ಏನು ಇದೆಯಲ್ಲ ಈಕ್ವಲ್ ಅಂದರೆ ಹೆಸರು ಹೇಳುವಾಗೆ ಈಕ್ವಲ್ ಇರಬೇಕು. ಸ್ವಲ್ಪ ಅದ್ರ ಕೆಳಗಡೆ ಇದ್ರೆ ನಡೆಯುತ್ತೆ. ಇದನ್ನು ಯಾವ ರೀತಿ ಹಂಟ್ ಮಾಡ್ತು ನೋಡಿ ಮಾರ್ಕೆಟು. ಇಲ್ಲಿ ಸೆಲ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಸೆಲ್ ಆಗುತ್ತೆ, ಬಟ್ ಮೇಲೆ ಹೋಗುತ್ತೆ. ಆ ರೀತಿ ಟ್ರ್ಯಾಪ್ ಮಾಡ್ತಾರೆ ಮಾರ್ಕೆಟಲ್ಲಿ. ಓಕೆ, ಈಕ್ವಲ್ ಹೈ ಅಂತಲ್ಲ ಆಯಿತು, ಈಗ ಈಕ್ವಲ್ ಲೋ ಗೊತ್ತಾಯಿತು. ಈಗ ಡೇ ಹೈ ಮತ್ತು ಡೇ ಲೋ ಅಲ್ಲಿ ಯಾವ ರೀತಿ ಇದಿರುತ್ತೆ ನೋಡಿ. ಇದು 1 ಆಗಸ್ಟ್ ನೋಡಿ, ಸಾರಿ 1 ಡೇಗೆ ಹೋಗೋಣ. ಅಂದರೆ ಇದು 1 ಡೇ ಚಾರ್ಟು. ಇದನ್ನು ನೀವು 4 ಅವರ್ಸ್ ಸ್ವಿಚ್ ಮಾಡಿದ್ರೆ ಗೊತ್ತಾಗುತ್ತೆ. 4 ಅವರ್ಗೆ MT4 ಅಲ್ಲಿ ಸಿಗುತ್ತೆ, ಬಟ್ ಅಲ್ಲಿ MT4 ಅನ್ಇನ್ಸ್ಟಾಲ್ ಆಗಿದೆ ನಿಮ್ಮದು. ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಒನ್ ಡೇ ಕ್ಯಾಂಡಲು. ಈ 1 ಡೇ ಕ್ಯಾಂಡಲ್ ಯಾವಾಗಲೂ ಇದು 1 ಡೇ ಕ್ಯಾಂಡಲ್ ಅಂತ ತಿಳ್ಕೊಳ್ಳಿ. ಈ 1 ಡೇ ಕ್ಯಾಂಡಲ್ ಹೈಯು ಹಾಗೆ ಲೋ ಯಾವಾಗಲೂ ಲಿಕ್ವಿಡಿಟಿ ಇರುತ್ತೆ ಇಲ್ಲಿ ಮಾರ್ಕೆಟಲ್ಲಿ. ನೀವು ಟ್ರೇಡ್ ಮಾಡುವಾಗ ಈ 1 ಡೇ ಕ್ಯಾಂಡಲ್ ಹೈ ಅಥವಾ ಲೋ ಇತ್ತು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಟ್ರೇಡ್ ಮಾಡಬೇಕಾಗತ್ತೆ. ಯಾಕಂದರೆ ಇವು ಡೈರೆಕ್ಟಾಗಿ ಹಂಟ್ ಮಾಡಿ ಮತ್ತೆ ಮೇಲೆ ಇರೋಕ್ಕೆ ಶುರು ಮಾಡುತ್ತೆ, ನಿಮ್ಮನ್ನು ಇಂಡ್ಯೂಸ್ಮೆಂಟ್ ಮಾಡ್ತಾರೆ. ಈಕ್ವಲ್ ಹೈ ನೋಡಿ, ಇದು ಡೇ ಹೈ ಡೇ ಲೋ ಯಾವಾಗಲೂ ಈಕ್ವಲ್ ಹೈ ಅಂದರೆ ಡೇ ಹೈಗೆ ಡೇ ಲೋ ಏನಿರುತ್ತಲ್ಲ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಟ್ರೇಡ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇವು ಮೆನಿಪ್ಯುಲೇಟ್ ಆಗುತ್ತೆ 1 ಡೇ ಹೈ ಮತ್ತು ಲೋ ಈ ರೀತಿ ನೋಡಿ. ಪ್ರೀವಿಯಸ್ ಲೋ ನೀವು 4 ಅವರ್ ಚೋಟ್ಗೆ ಹೋದರೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಇದನ್ನು ತೋರಿಸ್ತೀನಿ ನಿಮಗೆ. 4 ಅವರ್ಗೆ ಹೋಗಿ ಯಾವ ರೀತಿ ಲಿಕ್ವಿಡಿಟಿ ಹಂಟ್ ಆಗುತ್ತೆ ಅಂತ. ಸೊ ಇದು ಇಲ್ಲಿಂದ ಅಂದರೆ ಡೇ ಸ್ಟಾರ್ಟ್ ಆಯಿತು 22 ಅಂದರೆ ಆಗಸ್ಟು 22ನೇ ತಾರೀಕು. ಇದು ಆ ದಿನದ ಹೈ ಆಗಿತ್ತು, ಹಾಗೆ ಇದು ಆ ದಿನದ ಲೋ ಆಗಿತ್ತು ಮಾರ್ಕೆಟಲ್ಲಿ. 4 ಅವರ್ ಚಾರ್ಟ್ ಅಲ್ಲ, 11 ಆಗಸ್ಟ್ ನೋಡಿ, ಇಷ್ಟು ಲೋ ಹೈ ಆಗಿತ್ತು. ಇದು ಲಾಸ್ಟ್ ಲೋ ಅಂದರೆ ಆ ಡೇ ಲಾಸ್ಟ್ ಲೋ. ಇದು 10ನೇ ತಾರೀಕು, ಇಲ್ಲಿವರೆಗೂ ಮಾರ್ಕೆಟ್ ಮೂವ್ ಆಯಿತು. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡ್ತು ಲಿಕ್ವಿಡಿಟಿನ,
ಬೈ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ಯಾಂಡಲ್ ಅಂದರೆ ನೆಕ್ಸ್ಟ್ ದಿನದ 11ನೇ ತಾರೀಕು ಯಾವ ರೀತಿ ಲಿಕ್ವಿಡಿಟಿನ ಹಂಟ್ ಮಾಡಿದೆ. ನೀವೇನಾದರೂ ಇಲ್ಲಿ ಸಪೋರ್ಟ್ ಅಂತ ಬೈ ಮಾಡಿದರೆ ನೀವು ಕೇಳ್ಬೋದು, ಸಪೋರ್ಟ್ ಅಂತ ನಾವ್ಯಾಕೆ ಬೈ ಮಾಡೋಣ ಅಂತ ಕೆಲವೊಂದು ಜನ ಇರ್ತಾರೆ. ಈಕ್ವಲ್ ಅಂದರೆ ಡೇ ಲೋ ಡೇ ಹೈಯಲ್ಲಿ ಯಾವಾಗಲೂ ಮಾರ್ಕೆಟ್ನ ಈ ರೀತಿ ಬೈ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದು ಒಂದು ಸ್ವಲ್ಪ ಇದು ಅಂದರೆ ಪ್ರೀವಿಯಸ್ ಸಪೋರ್ಟ್ ಇರುತ್ತೆ ಅಂತ ಹೇಳಿ ನೀವು ಇಲ್ಲಿ ಬೈ ಮಾಡಿರ್ತಾರೆ. ಬಟ್ ಇದು ಡೇ ಲೋ ಆಗಿರುತ್ತೆ, ಆ ದಿನದ ಡೇ ಲೋನ ಈ ರೀತಿ ಹಂಟ್ ಮಾಡಿ ಆ್ಯಕ್ಚುಯಲ್ ಮೂವ್ ಈ ರೀತಿ ಕೊಡ್ತಾ ಇರ್ತಾರೆ. ಸೊ ಯಾವಾಗಲೂ ಒಂದು ಡೈಲಿ ಚಾರ್ಟ್ ಇರುತ್ತಲ್ಲ, ಆ ಡೈಲಿ ಚಾರ್ಟ್ ಈಕ್ವಲ್ ಹೈ, ಅದು ಲೋ ಮತ್ತು ಅದರ ಒಂದು ಹೈ ವಿಕ್ ಏನಿರುತ್ತಲ್ಲ ಅದರದ್ದು ಯಾವಾಗಲೂ ಲಿಕ್ವಿಡಿಟಿ ಅಲ್ಲಿ ರೆಸ್ಟ್ ಆಗಿರುತ್ತೆ. ಮಾರ್ಕೆಟ್ ಯಾವಾಗಲೂ ಹಂಟ್ ಮಾಡೋಕ್ಕೆ ಬರ್ತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಆಟ ಆಡಿ. ಈ ಹಂಟ್ ಯಾವಾಗ ಆಗುತ್ತೆ ಅಂದರೆ ಲಂಡನ್ ಸೆಷನಲ್ಲಿ ಹಂಟ್ ಆಗ್ತಾ ಇರುತ್ತೆ ಯಾವಾಗಲೂ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವೀಕ್ ಹೈ ಮತ್ತು ವೀಕ್ ಲೋ. ಒಂದು ವಾರದ ಕ್ಯಾಂಡಲ್ ಏನಿರುತ್ತಲ್ಲ ಈ ಒಂದು ಕ್ಯಾಂಡಲ್ ಅಂತ ಇರುತ್ತೇನಲ್ಲ, ಸೊ ಇದು ಲಿಕ್ವಿಡಿಟಿ ಆಗಿರುತ್ತೆ. ಅಂದರೆ ಇದನ್ನು ಹಂಟ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಯಾವಾಗಲೂ. ಬಟ್ ಇಲ್ಲಿ ಹಂಟ್ ಮಾಡಿಲ್ಲ ಸರ್ ಅಂತ ಕರಿತೀರ, ಇಲ್ಲಿ ಲಿಕ್ವಿಡಿಟಿನ ರೆಸ್ಟ್ ಮಾಡಿದೆ. ಯಾಕಂದರೆ ಫಂಡಮೆಂಟಲಲ್ಲಿ ಬೈ ಆಗೋ ಒಂದು ತರಾತುರಿಯಲ್ಲಿ ಅದೇ ರೀತಿ ಬೈ ಆಗಿ ಹೋಗಿದೆ. ಯಾಕಂದರೆ ಇಲ್ಲಿ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್, ನೆಕ್ಸ್ಟ್ ಒಬಿಗೆ ಬಂದು ಬೈ ಆಗಿದೆ. ನೆಕ್ಸ್ಟ್ ಇಲ್ಲಿರುವಂಥ ಲಿಕ್ವಿಡಿಟಿನ ತೆಗೆದು ಈ ರೀತಿ ಬೈ ಆಗಿದೆ. ಲಿಕ್ವಿಡಿಟಿ ಯಾಕಂದರೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಇಲ್ಲಿರುತ್ತೆ ಮಾರ್ಕೆಟು. ಇಲ್ಲಿ ಬೈ ಮಾಡೋಕ್ಕೆ ಯಾವಾಗಲೂ ಅವರು ಇನ್ಸ್ಟಿಟ್ಯೂಷನಲ್ದವರು ಇಷ್ಟಪಡೋದಿಲ್ಲ. ಮಾರ್ಕೆಟ್ ರೂಲ್ ಬೈ ಮತ್ತು ಸೆಲ್ಲಲ್ಲಿ ಬೈ ಲೋ ಪ್ರೈಸ್, ಸೆಲ್ ಹೈ ಪ್ರೈಸ್ ಅಂತ ಇದೆ. ಇದೊಂದು ರೂಲು ಈ ರೀತಿ ವರ್ಕ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿ, ಅಕ್ಯುಮುಲೇಟ್ ಮಾಡಿ, ಡಿಸ್ಟ್ರಿಬ್ಯೂಷನ್ ಮಾಡಿ, ನಿಮ್ಮನ್ನು ಸೆಲ್ ಮಾಡಿಸಿ, ಅವ್ರ ಜೊತೆ ಅವರು ಸೆಲ್ ಮಾಡಿ, ಇಲ್ಲಿ ಕರೆಕ್ಟ್ ಆ್ಯಕ್ಚುಯಲ್ ಎಲ್ಲಿ ಆರ್ಡರ್ ಬ್ಲಾಕ್ ಇರುತ್ತೆ ಅಲ್ಲಿ ಬಂದಾಗ ಡಿಸ್ಕೌಂಟ್ ಜೂನ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಬೈ ಮಾಡೋದ್ರಿಂದ ಕಡಿಮೆ ಪ್ರೈಸಿಗೆ ಏನಾಗುತ್ತೆ, 1.22 ಅನ್ನೋ ಒಂದು ಪ್ರೈಸಲ್ಲಿ ಎಷ್ಟೋ ಕ್ವಾಂಟಿಟಿ ಅವ್ರಿಗೆ ಅವೈಲೇಬಲ್ ಆಗುತ್ತೆ. ಬಟ್ ಇಲ್ಲಿ ಬೈ ಮಾಡಿದರೆ ನೋಡಿ, ಈಗ 80 ರೂಪಾಯಿ ಒಂದು ಶೇರ್ ಇರುತ್ತೆ. ಆ ಶೇರ್ನ ನೀವೇನು ಮಾಡ್ತೀರಾ, 100 ಕೊಂಡ್ಕೋಬೇಕಾದ್ರೆ 8,000 ಬೇಕು. ಅದೇ 90 ರೂಪಾಯಿ ಆದಾಗ ಎಷ್ಟು ಬೇಕು, 90,000 ಅಂದರೆ 9,000, 1,000 ರೂಪಾಯಿ ಹೆಚ್ಚಾಯ್ತಲ್ಲ. ಅದನ್ನೇ ನೀವು 80 ರೂಪಾಯಲ್ಲಿ ಕೊಂಡ್ಕೊಂಡಿದ್ರೆ 8,000 ರೂಪಾಯಲ್ಲಿ ಸಿಗ್ತಿತ್ತು. ಅದೇ ನೋಡಿ, ಅದೇ ಒಂದು ಉದಾಹರಣೆ ಇಲ್ಲಿ ವರ್ಕ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಹೋದಾಗ ಕಡಿಮೆ ಕ್ವಾಂಟಿಟಿ ಸಿಗುತ್ತೆ, ಸೊ ಆರ್ಡರ್ ಫಿಲ್ ಆಗೋಲ್ಲ. ಇಲ್ಲಿ 1000 ಸಿಗುತ್ತೆ, ಇಲ್ಲಿ 1500 ಸಿಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಈ ರೀತಿ ಒಂದು ಸೆಲ್ನ ಅಂದರೆ ಇಲ್ಲಿ ಏನು ಬೈ ಮಾಡಿರ್ತಾರಲ್ಲ ಸೆಲ್ ಮಾಡಿಸಿ ಇಲ್ಲಿ ಬೈ ಮಾಡ್ತಾರೆ. ಅದಕ್ಕೆ ಈ ರೀತಿ ಮಾರ್ಕೆಟ್ ಯಾವಾಗಲೂ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಕೊಡ್ತಾ ಇರುತ್ತೆ. ವೀಕ್ ಹೈ ಯಾವಾಗಲೂ ನೋಡಿ, ಈ ವೀಕ್ ಹೈ ಇದೊಂದು ವೀಕ್ ಅಂದರೆ 1 ವೀಕ್ದು ಒಂದು ಕ್ಯಾಂಡಲ್ ಇದು ಯಾವಾಗಲೂ ಲಿಕ್ವಿಡಿಟಿಯಾಗಿ ಕೆಲಸ ಮಾಡುತ್ತೆ. ಸೊ ಯಾವಾಗಲೂ ಇದನ್ನು ಹಂಟ್ ಮಾಡ್ತಾನೆ ಇರುತ್ತೆ ಮಾರ್ಕೆಟ್. ಬಟ್ ಈಗ ಹಂಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಒಂದಿನ ಏನಾದರೂ ಫಂಡಮೆಂಟಲಲ್ಲಿ ಚೇಂಜ್ ಆಗಿ ಮಾರ್ಕೆಟ್ ಹಿಂಗೆ ಕೆಳಗಡೆ ಏನು ಹೋಗುತ್ತಲ್ಲ, ನೀವು ಎಷ್ಟೇ ಬೈ ಮಾಡಿದರೂ ಅದು ಬೈ ಆಗೋಕ್ಕೆ ಇಷ್ಟಪಡೋಂಗಿಲ್ಲ. ಯಾಕಂದರೆ ಸೆಲ್ ಅನ್ನೋ ಒಂದು ಫಂಡಮೆಂಟಲ್ ಇರುತ್ತೆ, ಸೆಲ್ ಡೈರೆಕ್ಷನ್ ಇರುತ್ತೆ. ನೀವು ಇಲ್ಲಿ ಬೈ ಮಾಡಿದರೆ ಬೈ ಆಗುತ್ತೆ. ಬಟ್ ನೆಕ್ಸ್ಟ್ ನಿಮ್ಮನ್ನು ಬೈ ಮಾಡಿಸಿದವ್ರನ್ನ ಇಲ್ಲಿ ಬಂದು ಸ್ಟಾಪ್ ಅಂಡ್ ಮಾಡಿ ಮತ್ತೆ ಮೇಲೆ ಹೋಗುತ್ತೆ. ಸೊ ವೀಕ್ ಹೈ ಮತ್ತು ವೀಕ್ ಲೋ ಗೊತ್ತಾಯಿತು. ನೆಕ್ಸ್ಟು ಇಯರ್ಲಿ ಮಂತ್ ಹೈ ಮತ್ತು ಮಂತ್ ಲೋ ಕೂಡ ಪ್ರೀವಿಯಸ್ ಮಂತ್ ಮತ್ತು ಪ್ರೀವಿಯಸ್ ಲೋ ಅಂತ ಏನಿರುತ್ತಲ್ಲ ಅದರದ್ದು ಲಿಕ್ವಿಡಿಟಿ ಇರುತ್ತೆ. ನೋಡಿ, ಇಲ್ಲಿ ಲಿಕ್ವಿಡಿಟಿ ಇದೆ, ಯಾಕಂದರೆ ಈಕ್ವಲ್ ಹೈ ಇದೆ, ಸ್ವಲ್ಪ ವೀಕಲ್ಲು ಹೈ ಇದೆ. ನೋಡಿ, ಇದೊಂದು ಮಂತ್ ಅಂದರೆ ಈ ಕ್ಯಾಂಡಲ್ ಏನಿದೆಯಲ್ಲ ಗ್ರೀನ್ ಕ್ಯಾಂಡಲ್, ಇದರ ಹೈ ಹಾಗೂ ಇದರ ಲೋ ಲಿಕ್ವಿಡಿಟಿಯಾಗಿ ವರ್ತಿಸುತ್ತೆ, ಲಿಕ್ವಿಡಿಟಿಯಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಪ್ರೀವಿಯಸ್ ಹೈ, ಪ್ರೀವಿಯಸ್ ಲೋ. ಸೊ ಇಲ್ಲಿ ಯಾವಾಗ ಮಾರ್ಕೆಟ್ ಬರುತ್ತೆ, ನೀವು 1 ಅವರ್ ಚಾರ್ಟಲ್ಲಿ ಇದ್ದಾಗ ಇಲ್ಲಿ ಬಂದಾಗ ನೀವೊಂದು ಸ್ವಲ್ಪ ನೋಡಿ ಟ್ರೇಡ್ ಮಾಡೋದು ಒಳ್ಳೆಯದು ಈ ಒಂದು ಮಂತ್ ಹೈ ಮತ್ತು ಮಂತ್ ಲೋ ಅಲ್ಲಿ. ಓಕೆ, ಹಾಗೆ ನೆಕ್ಸ್ಟು ಇಯರ್ಲಿ 12 ಮಂತ್ಸ್ ಅಂತ ಇಟ್ಟು ಇಯರ್ಲಿ ಏನಿರುತ್ತಲ್ಲ, ಇಯರ್ಲಿ ಒಂದು ಕ್ಯಾಂಡಲ್ ಹೈ, ಪ್ರೀವಿಯಸ್ ಇಯರ್ ಹೈ ಮತ್ತು ಪ್ರೀವಿಯಸ್ ಇಯರ್ ಲೋ ಯಾವಾಗಲೂ ಲಿಕ್ವಿಡಿಟಿಯಾಗಿ ಕೆಲಸ ಮಾಡುತ್ತೆ. ಪ್ರೀವಿಯಸ್ ಇಯರ್ ಹೈ, ಪ್ರೀವಿಯಸ್ ಇಯರ್ ಲೋ ಇವು ಯಾವಾಗಲೂ ಲಿಕ್ವಿಡಿಟಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಬಂದಾಗ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ 12 ಮಂತ್ಸ್ ಆಯ್ತಲ್ಲ. ನೆಕ್ಸ್ಟ್ ಹಾಗೆ ಈ ರೌಂಡ್ ನಂಬರ್ ಅಂತ ಏನು ಬರುತ್ತಲ್ಲ, ನೀವೇನು ನಾವು ಏನು ಟ್ರೇಡ್ ಮಾಡ್ತೀವಲ್ಲ ಯಾಕೆ ಮಾಡಿ ರೌಂಡ್ ಲೆವೆಲ್ ಯಾವಾಗಲೂ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಆಗಿ ಏನು ಯಾಕೆ ಮಾಡುತ್ತಲ್ಲ, ಇಲ್ಲಿ ನೋಡಿ ಇವೆಲ್ಲ ರೌಂಡ್ ಲೆವೆಲು. ಸೊ ಈ ರೌಂಡ್ ಲೆವೆಲಲ್ಲಿ ನೀವೇನು ಮಾಡ್ತೀರಾ, ಲಿಮಿಟ್ ಆರ್ಡರ್ಗಳನ್ನ ಓಪನ್ ಮಾಡಿರ್ತಾರೆ.
ಲಿಮಿಟ್ ಆರ್ಡರ್ ಅಂದರೆ ಇಲ್ಲಿ ಸೆಲ್ ಮಾಡಿ ಇಲ್ಲಿ ಮೇಲೆ ಹೋಗಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ರೌಂಡ್ ನಂಬರ್ ಅಂದರೆ 000 ಲೆವೆಲ್ ಅಂತ ಏನಿರುತ್ತಲ್ಲ, ಈಗ 12,000 ರೌಂಡ್ ಫಿಗರ್ ನಂಬರು, ಅದನ್ನು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅಲ್ಲಿ ಮೆನಿಪ್ಯುಲೇಟ್ ಆಗುತ್ತೆ ಮಾರ್ಕೆಟು, ಅಲ್ಲಿ ಸ್ಟಾಪ್ ಅಂಟ್ ಆಗುತ್ತೆ. ನೆಕ್ಸ್ಟು 12,000 ಆಯಿತು. ಈ ರೀತಿ 15,000, 18,000 ರೌಂಡ್ ಫಿಗರ್ ಅಂದರೆ 00 ಏನಿರುತ್ತಲ್ಲ ಅದಕ್ಕೆ ನಾವು, ಅಂದರೆ ಅಟ್ಲೀಸ್ಟ್ ಒಂದು 00 ಆದರೂ ಡಿಜಿಟ್ ಇರಬೇಕು, ಅದಕ್ಕೆ ನಾವು ರೌಂಡ್ ಫಿಗರ್ ಅಂತ ಕರಿತೀವಿ. ಇವು ನಮ್ಮ ಒಂದು ರಿಟೇಲ್ ಟ್ರೇಡರ್ ಲೆವೆಲ್ ಆಗಿರುತ್ತೆ. ಬಟ್ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಟ್ರೇಡರ್ಗಳ ಒಂದು ನಂಬರ್ಸ್ ಏನಾಗಿರುತ್ತೆ ಅಂದರೆ 25 ಇರಬೇಕು ಲಾಸ್ಟು. ಇಲ್ಲಿ ನೋಡಿ 25 ಇರಬೇಕು. ನೆಕ್ಸ್ಟ್ ಲಾಸ್ಟ್ ಡಿಜಿಟ್ 2 ಡಿಜಿಟ್ 50 ಇರಬೇಕು, ಬಿಟ್ಟರೆ 75 ಇರಬೇಕು. ಇವೇ ಅವರು ಒಂದು ಇನ್ಸ್ಟಿಟ್ಯೂಷನಲ್ 25, 50, 75 ಒಂದು ಈ ಲೆವೆಲ್ ಅವ್ರಿಗೆ ಇನ್ಸ್ಟಿಟ್ಯೂಷನಲ್ ಲೆವೆಲ್ಗೆ ಎಂಟ್ರಿ ಲೆವೆಲ್ ಆಗಿರುತ್ತೆ. ಬಟ್ ನಮಗೆ 000 ಅನ್ನೋ ಒಂದು ಕಾನ್ಸೆಪ್ಟನ್ನ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ನೀವೊಂದು ಸ್ವಲ್ಪ ಇಲ್ಲ ಮಾರ್ಕೆಟ್ ಇಳಿಯುತ್ತೆ, ಬಟ್ ಅದನ್ನು ಸ್ಟಾಪ್ ಆ್ಯಂಡ್ ನೀವು ಎಲ್ಲಿ ಸೆಲ್ ಮಾಡಿರ್ತೀರಲ್ಲ ಅದ್ಮೇಲೆ ಹೋಗಿ ಸ್ವಲ್ಪ ಬೈ ಆಗಿ ಆಮೇಲೆ ಸೆಲ್ ಆಗೋಕ್ಕೆ ಶುರು ಮಾಡುತ್ತೆ. ನೀವು ಅನ್ಕೋದು ಅವ್ರು ಅನ್ಕೋದು ಒಂದೇ, ಬಟ್ ನಿಮ್ಮನ್ನು ಅವರು ಹೊರಗಾಗಿ ಅವರು ನಿಮ್ಮನ್ನು ಆ್ಯಕ್ಚುಯಲ್ ಮೂವ್ ಕೊಡಿಸ್ತಾರೆ ಈ ರೀತಿ. ಯಾಕಂದರೆ ಅವ್ರಿಗೆ ಅನಿವಾರ್ಯ ಆಗಿರುತ್ತೆ, ಅವ್ರ ಆರ್ಡ್ರ್ಗಳು ಫಿಲ್ ಆಗೋ ಒಂದು ಸಂದರ್ಭದಲ್ಲಿ ಅವರು ಈ ರೀತಿ ಮಾಡಲೇಬೇಕಾದ ಒಂದು ಅನಿವಾರ್ಯ ಅವ್ರಿಗೆ ಬರುತ್ತೆ. ನೋಡಿ ಈ ರೀತಿ ಲಿಕ್ವಿಡಿಟಿ ಇರುತ್ತೆ. ಸೊ ಲಿಕ್ವಿಡಿಟಿನ ಗುರುತಿಸ್ಬೇಕು, ಈ ರೀತಿ ಟ್ರೇಡ್ ತೊಗೋಬೇಕು. ಅಂದರೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಈ ರೀತಿ ನೀವು ಲಿಕ್ವಿಡಿಟಿನ ಗುರುತಿಸೋಕ್ಕೂ ಟ್ರೈ ಮಾಡಿ. ಗುರುತಿಸಿದ ನಂತರ ನಿಮಗೇನಾದರೂ ಡೌಟ್ ಇದ್ದರೆ ನಾನು ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಕೇಳಿ. ಏನಾದರೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಲಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ, ಅಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದರೆ. ಸೊ ಇಷ್ಟು ಲಿಕ್ವಿಡಿಟಿ ಆಗಿರುತ್ತೆ. ಒಂದು ಎಸೆಷನ್ ರೇಂಜ್, ಅದು ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಒನ್ ಡೇ ಚಾರ್ಟ್, ಒನ್ ಡೇ ಕ್ಯಾಂಡಲ್ ಹೈ ಮತ್ತು ಲೋ ಲಿಕ್ವಿಡಿಟಿ ಆಗಿರುತ್ತೆ. ಈಕ್ವಲ್ ಹೈ ಮತ್ತು ಈಕ್ವಲ್ ಲೋಸ್ ಯಾವಾಗಲೂ ಲಿಕ್ವಿಡಿಟಿ ಆಗಿ ಕೆಲಸ ಮಾಡುತ್ತೆ. ಮಂತ್ ಹೈ, ಮಂತ್ ಲೋ, ವೀಕ್ ಹೈ, ವೀಕ್ ಲೋ, ಹಾಗೆ ಇಯರ್ಲಿ ಪ್ರೀವಿಯಸ್ ಇಯರ್ ಹೈ ಮತ್ತು ಲೋ ಯಾವಾಗಲೂ ಲಿಕ್ವಿಡಿಟಿಯಾಗಿ ಕೆಲಸ ಮಾಡುತ್ತೆ. ಆ ಲಿಕ್ವಿಡಿಟಿನ ಹಂಟ್ ಮಾಡೋಕ್ಕೆ ಇನ್ಸ್ಟಿಟ್ಯೂಷನ್ಸ್ ಯಾವಾಗಲೂ ಕಾಯ್ತಾ ಇರುತ್ತೆ. ಓಕೆ, ಈ ರೀತಿ ಇಷ್ಟು ಲಿಕ್ವಿಡಿಟಿ ಬಗ್ಗೆ. ಸೊ ಲಿಕ್ವಿಡಿಟಿನ ಯಾವ ರೀತಿ ಯೂಸ್ ಮಾಡಬೇಕಂತ ಒಂದು ಸ್ವಲ್ಪ ನಿಮಗೆ ಕ್ಲೂ ಕೊಡ್ತೀನಿ ನೋಡಿ. ಫಸ್ಟು ನಾನು ಏನು ಹೇಳಿದೆ, ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ನ ನೋಡ್ಕೋಬೇಕು. ಇಲ್ಲಿ ನೋಡಬೇಕು, ಅಪ್ ಟ್ರೆಂಡ್ ಇತ್ತು ಮಾರ್ಕೆಟ್. ನೋಡಿ ಈ ಲೋನ, ಪ್ರೀವಿಯಸ್ ಲೋನ ಮೇಲೆ ಹೈನ ಬ್ರೇಕ್ ಮಾಡಿದೆ. ನೆಕ್ಸ್ಟ್ ಸ್ವಲ್ಪ ಮೇಲೆ ಹೋಗಿ ಈ ಒಂದು ಹೈನ ಬ್ರೇಕ್ ಮಾಡ್ತು, ಅಂದರೆ ಈ ಲೋನ ಬ್ರೇಕ್ ಮಾಡ್ತು. ನೆಕ್ಸ್ಟ್ ಸ್ವಲ್ಪ ನೀವೇನು ಅನ್ಕೋಬೇಕು, ಫಸ್ಟ್ ವಾರ್ನಿಂಗ್, ನೆಕ್ಸ್ಟ್ ಟ್ರೆಂಡಲ್ಲಿ ಚೇಂಜ್ ಆಯಿತು. ನೆಕ್ಸ್ಟ್ ಮಾರ್ಕೆಟು ಈ ಲೋನ ಬ್ರೇಕ್ ಮಾಡುವಾಗ ಇದೊಂದು ಏನಿದೆ, ಆರ್ಡರ್ ಬ್ಲಾಕ್ ಇದೆ. ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ಹೇಳಿದ್ದೆ ಆರ್ಡರ್ ಬ್ಲಾಕು. ನೆಕ್ಸ್ಟ್ ಹೇಳಿದ್ದು ಇಂಬ್ಯಾಲೆನ್ಸ್. ಇಲ್ಲಿ ಇಂಬ್ಯಾಲೆನ್ಸ್ ಇತ್ತು ಮಾರ್ಕೆಟಲ್ಲಿ, ಈ ಇಂಬ್ಯಾಲೆನ್ಸ್ನ ಇದು ಫಿಲ್ ಮಾಡಿತು. ಫಿಲ್ ಮಾಡಿದ ತಕ್ಷಣ ನೋಡಿ ಇಲ್ಲೊಂದು ಸ್ವಲ್ಪ ಲಿಕ್ವಿಡಿಟಿನ ಬಿಟ್ಟು ಬಂದಿದೆ ಮಾರ್ಕೆಟ್. ಯಾವಾಗಲೂ ಮೇಲೆ ಹೋಗುವಾಗ ಇಲ್ಲಿ ಲಿಕ್ವಿಡಿಟಿನ ಏನು ಮಾಡಿದೆ, ರೆಸ್ಟ್ ಮಾಡಿ ಬಂದಿದೆ, ಉಳಿಸಿದೆ ಲಿಕ್ವಿಡಿಟಿನ. ಆ ಲಿಕ್ವಿಡಿಟಿನ ಹಂಟ್ ಯಾವ ರೀತಿ ಮಾಡುತ್ತೆ ನೋಡಿ, ಇಲ್ಲಿ ಮೇಲೆ ಹೋಯಿತು, ಇಂಬ್ಯಾಲೆನ್ಸ್ನ ಫಿಲ್ ಮಾಡ್ತು, ಆರ್ಡರ್ನ ಫಿಲ್ ಮಾಡ್ತು. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಲಿಕ್ವಿಡಿಟಿ ಇದೆ, ಮೇಲೆ ಹೋಗುತ್ತೆ, ಸ್ವಲ್ಪ ಪಿನ್ ಚುಚ್ಚಿ, ಅಂದರೆ ಈ ರೀತಿ ಒಂದು ಹೈ ವಿಕ್ನ ಮಾಡಿ ಇಲ್ಲಿ ಆರ್ಡರ್ಗಳನ್ನ ಟೇಕ್ ಮಾಡಿ, ಇನ್ಸ್ಟಿಟ್ಯೂಷನಲ್ ಆರ್ಡರ್ಗಳನ್ನ ಟೇಕ್ ಮಾಡಿ ನೆಕ್ಸ್ಟ್ ಇಳಿಯೋಕ್ಕೆ ಶುರು ಮಾಡುತ್ತೆ. ಸೊ ಈ ರೀತಿ ಏನು ಮಾಡುತ್ತೆ, ವಾತಾವರಣ ಕ್ರಿಯೇಟ್ ಮಾಡಿ ಈ ರೀತಿ ಆ್ಯಕ್ಚುಯಲ್ ಮೂವ್ ಈ ಒಂದು ಆರ್ಡರ್ ಬ್ಲಾಕಿಂದ ಸಿಗುತ್ತೆ. ಇಲ್ಲಿ ಯಾಕಂದರೆ ಮಾರ್ಕೆಟ್ ಇಲ್ಲಿ ಆರ್ಡರ್ ಬ್ಲಾಕ್ ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರುತ್ತೆ, ಯಾಕಂದರೆ ಈ ಒಂದು ಲಿಕ್ವಿಡಿಟಿ ಏನು ಉಳಿಸಿ ಬಂದಿದೆ ಮಾರ್ಕೆಟು ಅದನ್ನು ಹಂಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇನ್ನೊಂದನ್ನು ಹೇಳಬೇಕು, ಟ್ರೆಂಡ್ ಲೈನ್ ಲಿಕ್ವಿಡಿಟಿ, ಟ್ರೆಂಡ್ ಲೈನ್ ಏನು ಈ ರೀತಿ ಇರುತ್ತಲ್ಲ ಅಲ್ಲಿ ಲಿಕ್ವಿಡಿಟಿ ಇರುತ್ತೆ. ಯಾಕಂದರೆ ನಿಮ್ಮೊಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ, ಈ ರೀತಿ ಒಂದು ಪ್ಲ್ಯಾನ್ ಹಾಕಿಕೊಟ್ಟಿದ್ದಾರೆ, ನೀವು ಇಲ್ಲಿ ಬೈ ಸೆಲ್ ಮಾಡ್ತಾ ಇರ್ತೀರ. ಈ ಒಂದು ಪ್ಯಾಟರ್ನ ಅವರೇ ಕ್ರಿಯೇಟ್ ಮಾಡಿಕೊಡ್ತಾರೆ. ಯಾಕಂದರೆ ಅವ್ರಿಗೆ ಲಿಕ್ವಿಡಿಟಿ ಸಿಗಲಿಲ್ಲ ಅಂದರೆ ಈ ರೀತಿ ನಿಮಗೊಂದು ಪ್ಯಾಟರ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಟ್ರ್ಯಾಪ್ ಮಾಡ್ತಾರೆ. ಟ್ರ್ಯಾಪ್ ಅಂದರೆ ಏನಿಲ್ಲ, ಸ್ಟಾಪ್ ಅಂಟ್ಗಳನ್ನ ಮಾಡ್ತಾ ಹೋಗ್ತಾರೆ. ಟ್ರ್ಯಾಪ್ ಮಾಡಿ ನಿಮ್ಮನ್ನು ವಿರುದ್ಧ ದಿಕ್ಕಿನ ಕಡೆ ತಿರುಗಿಸ್ತಾರೆ. ನೋಡಿ ಇಲ್ಲಿ ಟ್ರೆಂಡ್ ಲೈನ್ ಇತ್ತು, ಯಾವಾಗಲೂ ಈ ಟ್ರೆಂಡ್ ಲೈನ್ ಕೂಡ ಲಿಕ್ವಿಡಿಟಿಯಾಗಿ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಇದನ್ನು ಸ್ವಲ್ಪ ಮೇಲೆ ಹೋಗಿಸಿ ಈ ರೀತಿ ಕೆಳಗಡೆ ಹೋಗುತ್ತೆ. ಅಂದರೆ ನೀವೇನು ಇಲ್ಲಿ ಬೈ ಮಾಡ್ತೀರ, ಇಲ್ಲಿ ಸೆಲ್ ಮಾಡ್ತಾ ಇರ್ತೀರ, ಇಬ್ಬರನ್ನೂ ತೆಗೆದು ಕೆಳಗಡೆ ಆ್ಯಕ್ಚುಯಲ್ ಮೂವ್ ಇಲ್ಲಿ ಕೊಡ್ತಾರೆ ಈ ರೀತಿ. ಸೊ ಇಷ್ಟು ಈ ಲಿಕ್ವಿಡಿಟಿ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನಂತ ನೋಡೋಣ. ಲಿಕ್ವಿಡಿಟಿ ಆಯಿತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಈ ಮಿಟಿಗೇಷನ್ ಟು OB ಅಂತ ಇದನ್ನು ಹೇಳ್ಕೊಡ್ತೀನಿ.
ಸೊ ಇಷ್ಟು ಈ ಲಿಕ್ವಿಡಿಟಿ ಬಗ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಗೇನಾದರೂ ಅರ್ಥ ಆಗದಿದ್ದರೆ ಮೊದಲೇ ಹೇಳಿದ್ದೀನಿ, ಕಾಂಟ್ಯಾಕ್ಟ್ ಅಂದರೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ನನ್ನ ಕ್ವಶನ್ ಕೊಡ್ಬೋದು. ನಾನು ಆದಷ್ಟು ಟ್ರೈ ಮಾಡ್ತೀನಿ ಸಾಲ್ವ್ ಮಾಡೋಕ್ಕೆ. ಓಕೆ, ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇಷ್ಟು ಲಿಕ್ವಿಡಿಟಿ ಬಗ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಹಾಗೆ ವಿಡಿಯೋನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.